ಹಾಯ್ ಎವ್ರಿವನ್, ಎಲ್ಲರಿಗೂ ಎಕನಾಮಿಕ್ಸ್ ಕ್ಲಾಸ್ಗೆ ಸ್ವಾಗತ. ನಾನು ನಿಮ್ಮ ಬಸವರಾಜ್. ಈ ವಿಡಿಯೋದಲ್ಲಿ ಭಾರತದ ಕೃಷಿಯ ಮುಂದುವರಿದ ಎರಡನೇ ಭಾಗವನ್ನು ನಾವು ನೋಡ್ತೀವಿ. ಈ ವಿಡಿಯೋದಲ್ಲಿ ಎರಡನೇ ಭಾಗ. ಸೊ ಇವತ್ತು ಈ ವಿಡಿಯೋದಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಟಾಪಿಕ್ಸ್ಗಳು ಬಂದು ವಿಷಯಗಳು ಬಂದು ನಾವು ಗ್ರೀನ್ ರೆವಲ್ಯೂಷನ್ ಬಗ್ಗೆ ನೋಡ್ತೀವಿ. ಹಸಿರು ಕ್ರಾಂತಿ ಅಂದ್ರೆ ಏನು ಅಂತೇಳಿ ನೋಡ್ತೀವಿ. ಅದೇ ರೀತಿ ಹಸಿರು ಕ್ರಾಂತಿಗೆ ಕಾರಣ ಆದಂತ ವ್ಯಕ್ತಿಗಳು ಯಾರು ಅಂದ್ರೆ ಜಾಗತಿಕವಾಗಿ ಪ್ರಪಂಚದಲ್ಲಿ ಯಾರು ಕಾರಣ ಆಗ್ತಾರೆ ಅಂದ್ರೆ ಪ್ರಥಮ ಬಾರಿಗೆ ಯಾರು ಪ್ರಾರಂಭ ಮಾಡ್ಬೋದು, ನಂತರ ಭಾರತದಲ್ಲಿ ಯಾರು ಕಂಟಿನ್ಯೂ ಮಾಡ್ಬೋದು ಅಂತೇಳಿ ನಾವು ನೋಡ್ತೀವಿ. ಆಮೇಲೆ ಇದರ ಸಾಧಕ ಬಾಧಕಗಳು ನೋಡ್ತೀವಿ. ಜೊತೆಗೆ ಗ್ರೀನ್ ರೆವಲ್ಯೂಷನ್ ನಾವು ಏನು ಸಾಧಿಸೋಕ್ಕೋಸ್ಕರ ಯಾವ ಯೋಜನೆಗಳು ತಂದು ಅಂತೇಳಿ ನಾವು ನೋಡ್ತೀವಿ. ಅದೇ ರೀತಿ ಇದು ಅಗ್ರಿಕಲ್ಚರ್ ರೆವಲ್ಯೂಷನ್ ಅಟ್ ಎ ಗ್ಲಾನ್ಸ್ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತೆ ಮತ್ತು ಇತರೆ ಕ್ಷೇತ್ರಗಳಲ್ಲಿ ನಾವು ಸಾಧಿಸಿದಂತ ಒಂದು ಕ್ರಾಂತಿಯನ್ನು ನಾವು ನೋಡ್ತೀವಿ. ಅಂದ್ರೆ ಶ್ವೇತ ಕ್ರಾಂತಿ ಅಂದ್ರೆ ಏನು, ಬ್ಲೂ ರೆವಲ್ಯೂಷನ್ ಅಂದ್ರೆ ಏನು, ಸೊ ಗ್ರೇ ರೆವಲ್ಯೂಷನ್ ಅಂದ್ರೆ ಗೂಡು ಕ್ರಾಂತಿ ಅಂದ್ರೆ ಏನು, ಕಂದು ಕ್ರಾಂತಿ ಅಂದ್ರೆ ಏನು ಅಂತೇಳಿ, ಜೊತೆಗೆ ಹಳದಿ ಕ್ರಾಂತಿ ಅಂದ್ರೆ ಏನು ಅಂತೇಳಿ ಮುಂತಾದ ರೀತಿಗಳನ್ನ ನಾವು ಏನ್ ಮಾಡ್ತೀವಿ ಎಕ್ಸಾಮ್ ದೃಷ್ಟಿಯಿಂದ ನಾವು ನೋಡ್ತೀವಿ. ಏನ್ ಈ ಟಾಪಿಕ್ಸ್ ಗಳಿದೆ ಎಕ್ಸಾಮ್ ಇಂದ ಎಕನಾಮಿಕ್ಸ್ ವಿಷಯದ ಮೇಲೆ ತುಂಬಾ ಕ್ವಶನ್ಗಳು ಈ ಟಾಪಿಕ್ ಗಳ ಮೇಲೆ ಬರ್ತವೆ. ಸೊ ನಾವು ಅದರಿಂದ ನಾವು ಇದನ್ನ ಜಾಗೃತಿ ನಾವು ವಾಚ್ ಮಾಡ್ತೀವಿ. ಸೊ ವಾಟ್ ಇಸ್ ಗ್ರೀನ್ ರೆವಲ್ಯೂಷನ್ ನೋಡಿ. ಗ್ರೀನ್ ರೆವಲ್ಯೂಷನ್ ಅಂದ್ರೆ ಹಸಿರು ಕ್ರಾಂತಿ ಅಂದ್ರೆ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಅಗಾಧವಾಗಿ ಅಂದ್ರೆ ಕ್ರಾಂತಿ ಅಂದ್ರೆ ಏನಾಗೋದು ಸಡನ್ ಆಗಿ ಬಸ್ಟ್ ಆಗೋದು ಅಂದ್ರೆ ಸ್ಫೋಟ ಆಗ್ತದಂತ. ಕ್ರಾಂತಿ ಅಂದ್ರೆ ಏನಪ್ಪಾ ಅಂತಂದ್ರೆ ಕಂಪೇರ್ ಟು ಪ್ರೀವಿಯಸ್ ಇಯರ್ ಅಲ್ಲಿ ನಾವು ಮುಂದಿನ ವರ್ಷದಲ್ಲಿ ನಾವು ಊಹೆ ಮಾಡಲು ಆಗದ ರೀತಿಯಲ್ಲಿ ನಾವು ಮಾಡಿದ ಒಂದು ಉತ್ಪಾದನೆಯಲ್ಲಿ ಹೆಚ್ಚಳವನ್ನ ನಾವೇನ್ ಹೇಳ್ತೀವಿ ಹಸಿರು ಕ್ರಾಂತಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಕೃಷಿಯಲ್ಲಿ ಇಂದಿನಕ್ಕಿಂತ ಮುಂದೆ ಏನಾಗ್ತೀವಿ ಊಹೆಗೆ ನಿಲುಕದ ರೀತಿಯಲ್ಲಿ ಏನ್ ಮಾಡ್ತೀವಿ ನಾವು ಏನೋ ಹೆಚ್ಚಳ ಅಂದ್ರೆ ಅದು ಪ್ರಮಾಣ ಡಬಲ್ ಮಾಡುವಂಥದ್ದು. ಸೊ ಇವಾಗ ಏನೋ ಒಂದು ಏಕರಲ್ಲಿ ಎಷ್ಟು 100 ಏನೋ ಇಳುವರಿ ಬರ್ತಿತ್ತು, 100 kg ಬರ್ತಿತ್ತು ಅನ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ಮುಂದಿನ ವರ್ಷದಲ್ಲಿ 2-3 ವರ್ಷದಲ್ಲಿ ಏನ್ ಮಾಡ್ತೀವಿ 200 ಸಾಧಿಸ್ತೀವಿ. ಸೊ ಇದೇನೋ ಊಹೆ ಮಾಡಿದ ರೀತಿಯಲ್ಲಿ ಏನಾಗಿದೆ ನಮ್ಗೆ ಡಬಲ್ ಆಗಿದೆ. ಸೊ ಇದನ್ನ ನಾವೇನ್ ಹೇಳ್ತೀವಿ ಕ್ರಾಂತಿ ಅಂತ ಹೇಳ್ತೀವಿ. ಸೊ ಈ ರೀತಿ ಕೃಷಿಯಲ್ಲಿ ಸಾಧಿಸೋದಕ್ಕೆ ನಾವು ಗ್ರೀನ್ ಅಂದ್ರೆ ಹಸಿರು ಕ್ರಾಂತಿ ಹೇಳಿ ಅಂತೇಳಿ ನಾವು ಕರಿತೀವಿ. ಸೊ ಜಾಗತಿಕವಾಗಿ ಅಂದ್ರೆ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಈ ಹಸಿರು ಕ್ರಾಂತಿಯನ್ನ ಶುರು ಮಾಡಿದ್ರು ಅಂದ್ರೆ ಪ್ರಾರಂಭ ಮಾಡಿದ್ರು ಏನಪ್ಪಾ ಅಂತಂದ್ರೆ ನಾರ್ಮನ್ ಇ ಬೋರ್ಲಾಂಗ್. ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕ್ವೆಶ್ಚನ್, ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಇದೆ ನೋಡಿ. ಈ ನಾರ್ಮನ್ ಇ ಬೋರ್ಲಾಂಗ್ ಅನ್ನೋ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅಮೆರಿಕನ್. ನೋಡಿ ಯಾರೋ ಇವರು ಅಮೆರಿಕದ ಮೂಲದ ವ್ಯಕ್ತಿ, ಯುನೈಟೆಡ್ ಸ್ಟೇಟ್ಸ್. ಸೊ ಇವರು ಏನ್ ಹೇಳ್ತೀವಿ ನಾವು ಹಸಿರು ಕ್ರಾಂತಿಯ ಜಾಗತಿಕ ಪಿತಾಮಹ ಅಂತೇಳಿ ಕರಿತೀವಿ. ಸೊ ಈ ಹಸಿರು ಕ್ರಾಂತಿಯ ಪದವನ್ನ ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ವಿಲಿಯಂ ಗಾಡ್. ನೋಡಿ ವಿಲಿಯಂ ಗಾಡ್ ಅನ್ನೋ ವ್ಯಕ್ತಿ ಏನ್ ಹೇಳ್ತಾರೆ ಈ ಹಸಿರು ಕ್ರಾಂತಿ ಪದವನ್ನ ಕೊಡ್ತಾರೆ. ಇದನ್ನ ಸಾಧಿಸಿದ್ದ ಯಾರಪ್ಪ ಅಂತಂದ್ರೆ ನಾರ್ಮನ್ ಇ ಬೋರ್ಲಾಂಗ್ ಅಂತ ಹೇಳ್ತಾರೆ. ಈ ಹಸಿರು ಕ್ರಾಂತಿಯನ್ನ ಯಾವ ರೀತಿ ಸಾಧಿಸಿರಪ್ಪ ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ ಪ್ರಥಮ ಬಾರಿಗೆ ಏನ್ ಮಾಡ್ತಾರೆ ತುಂಬಾ ವೈಜ್ಞಾನಿಕವಾಗಿ ಸ್ಟಡಿ ಮಾಡಿ ಏನ್ ಮಾಡ್ತಾರೆ ಅತಿ ಹೆಚ್ಚು ಇಳುವರಿ ಕೊಡುವಂಥದ್ದು. ನೋಡಿ ಇಳುವರಿ ಹೆಚ್ಚು ಕೊಡಬೇಕು, ಅದು ಹೇಗೆ ಅಂದ್ರೆ ಕಡಿಮೆ ನೀರನ್ನು ಬಳಸಿಕೊಂಡು, ನೋಡಿ ನೀರಾವರಿ ಸ್ಪೆಷಾಲಿಟಿ ಕಡಿಮೆ ಬಳಸ್ಕೊಂಡು, ಜೊತೆಗೆ ರೋಗ ನಿರೋಧಕ ನೋಡಿ ಪೆಸ್ಟ್ ರೆಸಿಸ್ಟೆನ್ಸ್ ರೋಗ ನಿರೋಧಕ ಅಂದ್ರೆ ನಾವು ಕೃಷಿಯಲ್ಲಿ ಸಾಮಾನ್ಯವಾಗಿ ನಾವು ಏನೋ ಒಂದು ವ್ಯವಸಾಯ ಮಾಡ್ತೀವಿ ಅಂದ್ರೆ ನಮ್ಗೆ ಏನಾಗುತ್ತೆ ರೋಗ ಕೀಟಗಳನ್ನು ಬಾಧಕ ಇರುತ್ತೆ, ಅದರಿಂದ ಏನಾಗುತ್ತೆ ಕೃಷಿ ಹಾಳಾಗುತ್ತೆ. ಅದನ್ನ ನಾವೇನೋ ರೋಗ ಬರದ ರೀತಿ ತೊಡೆದು ಕಡಿಮೆ ಇಳುವರಿಯಲ್ಲಿ, ಜೊತೆಗೆ ಡ್ವಾರ್ಫ್ ಬೆಳೆಗಳು ಅಂತಂದ್ರೆ ಕುಬ್ಜ ಚಿಕ್ತ ಅಂದ್ರೆ ಮೊದ್ಲೆಷ್ಟು ಬೆಳೀತಿದೋ ಎತ್ತರ ಇರ್ತಲ್ಲ ಆ ಬೆಳೆ ಎತ್ತರ ಕಡಿಮೆ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ನೀರು ನಮ್ಗೆ ಮಿಕ್ಕುತ್ತೆ, ಜೊತೆಗೆ ಕಡಿಮೆ ಕಾಲಾವಧಿಯಲ್ಲಿ ಏನ್ ಮಾಡ್ತೀವಿ ನಾವು ಪ್ರೊಡಕ್ಷನ್ ಮಾಡ್ತೀವಿ. ಸೊ ಇವೆಲ್ಲ ಲಕ್ಷಣಗಳು ಫೀಚರ್ಸ್ ಗಳ ಇರೋ ಏನು ಬೀಜಗಳ ತಳಿಗಳನ್ನ ಏನ್ ಮಾಡ್ತಾರೆ ಇವರು ನಾರ್ಮನ್ ಇ ಬೋರ್ಲಾಂಗ್ ಅವ್ರು ಏನ್ ಮಾಡ್ತಾರೆ ಕಂಡುಹಿಡಿತಾರೆ. ಸೊ ಇದು ನಮ್ಗೆ ಗೊತ್ತಾಯ್ತು ಏನ್ ಫೀಚರ್ಸ್ ಗಳಿತ್ತು ಅಂತೇಳಿ. ಸೊ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಇವರು ಮೂಲತಃ ಬಂದು ಅಮೆರಿಕರು, ಆದ್ರೆ ಇವರು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಯಾವ ದೇಶದಲ್ಲಿ ಪ್ರಥಮ ಬಾರಿಗೆ ಈ ಸಂಶೋಧನೆಯನ್ನ ಮಾಡಿದ್ರು ಅಂತೇಳಿ. ಸೊ ಈ ಯಾವ ದೇಶದಲ್ಲಿ ಇವರು ಸಂಶೋಧನೆ ಮಾಡ್ತಾರಪ್ಪ ಅಂತಂದ್ರೆ ಇವರು ಬಂದು ಮೆಕ್ಸಿಕೋ. ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಏನು ಮೆಕ್ಸಿಕೋ. ಫಸ್ಟ್ ಟೈಮ್ ಮೆಕ್ಸಿಕೋದಲ್ಲಿ ಏನ್ ಮಾಡ್ತಾರೆ ಈ ಗ್ರೀನ್ ರೆವಲ್ಯೂಷನ್ ರಿಸರ್ಚ್ ಮಾಡಿ ಅಲ್ಲಿ ಏನ್ ಮಾಡ್ತಾರೆ ಅಗಾಧವಾಗಿ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾರೆ. ಸೊ ಹಸಿರು ಕ್ರಾಂತಿ ಪ್ರಾರಂಭವಾಗಿದೆ ಎಲ್ಲಿ ಅಂದ್ರೆ ಈ ಮೆಕ್ಸಿಕೋದಲ್ಲಿ. ನಂತರ ಯಾವ್ಯಾವ ರಾಷ್ಟ್ರಗಳು ಅಂತಂದ್ರೆ ಬಂದು ಪಾಕಿಸ್ತಾನ, ಜೊತೆಗೆ ನೋಡಿ ಪಾಕಿಸ್ತಾನ ಮತ್ತು ಭಾರತ, ಇಂಡಿಯಾ. ನೋಡಿ ಮೆಕ್ಸಿಕೋ, ಪಾಕಿಸ್ತಾನ, ಭಾರತದಲ್ಲಿ ಏನ್ ಮಾಡ್ತಾರೆ ಇವರು ಹಸಿರು ಕ್ರಾಂತಿಯನ್ನ ಏನ್ ಮಾಡ್ತಾರೆ ಪ್ರಾರಂಭ ಮಾಡ್ತಾರೆ. ಸೊ ಇವ್ರಿಗೆ ಹಸಿರು ಕ್ರಾಂತಿಯನ್ನ ಭಾರತದಲ್ಲಿ ಇವ್ರ ಜೊತೆಗಿದ್ದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ MS ಸ್ವಾಮಿನಾಥನ್. ಈ ವ್ಯಕ್ತಿ ಇದಾರಲ್ಲ ಇವರು ಭಾರತೀಯರು. ಇವ್ರನ್ನ ಏನಂತಾರಪ್ಪ ಅಂತಂದ್ರೆ ಇವರು ಒಬ್ರು ಬಂದು ಜೆನೆಟಿಕ್ಸ್ ಏನೋ ತಳಿಶಾಸ್ತ್ರಜ್ಞ. ಎಕ್ಸಾಮ್ ಅಲ್ಲಿ ಕೇಳಿದಾರೆ. ಸೊ MS ಸ್ವಾಮಿನಾಥನ್ ಏನು ಯಾವ ವ್ಯಕ್ತಿ ಅಂತ ಹೇಳಿ. ಸೊ ಇದು ಜೆನೆಟಿಕ್ಸ್
ಅಂದ್ರೆ ತಳಿಶಾಸ್ತ್ರಜ್ಞರು ಅಂದ್ರೆ ಉತ್ತಮ ತಳಿಗಳನ್ನ ಯಾವ ರೀತಿ ಬೆಳೆಯುವಂಥದ್ದು ಅಂದ್ರೆ ಕಡಿಮೆ ಕಾಲಾವಧಿಯಲ್ಲಿ ರೋಗ ನಿರೋಧಕ ಗುಣಗಳನ್ನ ಬೆಳೆಸಿಕೊಂಡು ಕಡಿಮೆ ನೀರನ್ನ ಬಳಸಿಕೊಂಡು ಹೆಚ್ಚು ಇಳುವರಿಯನ್ನ ಕೊಡುವಂತಹ ತಳಿಗಳನ್ನ ಇವರು ರಿಸರ್ಚ್ ಮಾಡ್ತಾ ಇರ್ತಾರೆ. ಇವರು MS ಸ್ವಾಮಿ ಅಂತ ಇವ್ರು ಏನ್ ಮಾಡ್ತಾರೆ, ನಾರ್ಮನ್ ಇ ಬೋರ್ಲಾಂಗ್ ಅವರ ಸಹಕಾರದೊಂದಿಗೆ ಏನ್ ಮಾಡ್ತಾರೆ, ಇದನ್ನ ಭಾರತದಲ್ಲಿ ಸಾಧಿಸ್ತಾರೆ. ಸೊ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರು ಅಂತಂದ್ರೆ MS ಸ್ವಾಮಿ. ಜಾಗತಿಕವಾಗಿ ಅಂದ್ರೆ ಪ್ರಪಂಚದಲ್ಲಿ ಯಾರಪ್ಪ ಅಂತಂದ್ರೆ ನಾರ್ಮನ್ ಇ ಬೋರ್ಲಾಂಗ್ ಅವ್ರನ್ನ ನಾವು ಹೇಳ್ತೀವಿ ನಾವು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳ್ತೀವಿ. ಸೊ ಇವರ ಸಾಧನೆಯಿಂದ ಏನಾಗುತ್ತೆ, ಜಾಗತಿಕವಾಗಿ ನಾವು ಏನ್ ಮಾಡ್ತೀವಿ, ತುಂಬಾ ಹಸಿವು ಮತ್ತು ಬಡತನವನ್ನ ನಿವಾರಣೆ ಮಾಡ್ತೀವಿ ಇಬ್ಬರು ವ್ಯಕ್ತಿಯಿಂದ. ಯಾಕೆಂದ್ರೆ ಇಳುವರಿ ತುಂಬಾ ಉತ್ಪಾದನೆ ಹೆಚ್ಚಾಗುತ್ತೆ. ಈ ಬಡತನ ರಾಷ್ಟ್ರಗಳೇನಾಗುತ್ತೆ, ಇಳುವರಿ ಹೆಚ್ಚಾಗುತ್ತೆ. ಈ ರಾಷ್ಟ್ರಗಳು ಕಡು ಬಡತನದ ಜೊತೆಗೆ ಹಸಿವಿಂದ ನಲುಗುತ್ತಿರ್ತವೆ. ಸೊ ಇದರಿಂದ ಕೋಟ್ಯಾಂತರ ಜನರು ಏನ್ ಮಾಡ್ತಾರೆ, ಇದನ್ನ ಉಪಯೋಗವನ್ನ ಪಡ್ಕೋತಾರೆ. ಸೊ ಇದರಿಂದ ಏನಾಗುತ್ತೆ, ನಾರ್ಮನ್ ಬೋರ್ಲಾಂಗ್ ಅವ್ರಿಗೆ 1970ರಲ್ಲಿ ಏನಾಗುತ್ತೆ, ಇವರಿಗೆ ನೋಬೆಲ್ ಪ್ರಶಸ್ತಿ ಬರುತ್ತೆ. ಯಾವ ಕ್ಷೇತ್ರದಲ್ಲಿಪ್ಪ ಅಂತಂದ್ರೆ ಪೀಸ್ ಅಂದ್ರೆ ಶಾಂತಿ ಕ್ಷೇತ್ರದಲ್ಲಿ ಇವ್ರಿಗೆ ಏನಾಗುತ್ತೆ, ನೋಬೆಲ್ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಇವರ ಸಾಧನೆಗಾಗಿ ಜಾಗತಿಕವಾಗಿ ಹಸಿರು ನಿರ್ಮೂಲನೆ ಮತ್ತು ಶಾಂತಿಯ ಸ್ಥಾಪನೆಗಾಗಿ ಏನ್ ಮಾಡ್ತಾರೆ, ಇವರಿಗೆ 1970ರಲ್ಲಿ ಏನಾಗುತ್ತೆ ನೋಬೆಲ್ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ನಂತರ ಇವರು ಸ್ವಾಮಿನಾಥನ್ ಬಂದು ಎಕ್ಸಾಮ್ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅಂತಂದ್ರೆ, ಇವ್ರು ಯಾವ ರಾಜ್ಯದವರಪ್ಪ ಅಂದ್ರೆ ತಮಿಳುನಾಡು. ಏನ್ ಹೇಳಿ, ತಮಿಳುನಾಡಿನ ಕುಂಭಕೋಣದಲ್ಲಿ ಜನಿಸ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ತಮಿಳುನಾಡಿನ ಕುಂಭಕೋಣ. ಎಕ್ಸಾಮ್ ದೃಷ್ಟಿಯಿಂದ ಯಾವ ರಾಜ್ಯ ಅಂತಂದ್ರೆ ತಮಿಳುನಾಡು ಕುಂಭಕೋಣ. ಇವ್ರಿಗೆ ಯಾವ ಪ್ರಶಸ್ತಿ ಬಂದಿದೆ ಅಂದ್ರೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ. 1971ರಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಬರುತ್ತೆ. ಏನ್ ಹೇಳಿ, ಮ್ಯಾಗ್ಸೆಸೆ ಪ್ರಶಸ್ತಿ ಬರುತ್ತೆ. ಇನ್ನ ಫಿಲಿಪೈನ್ಸ್ ಸರ್ಕಾರ ಕೊಡುತ್ತೆ. ಓಕೆ, ಇದು ಮ್ಯಾಗ್ಸೆಸೆ. ಜೊತೆಗೆ ಇವರಿಗೆ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳು ಬಂದಿದೆ. ಅಂದ್ರೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾಗಿವೆ ಅಲ್ಲ, ಭಾರತ ರತ್ನವನ್ನು ಬಿಟ್ಟು ಪದ್ಮಭೂಷಣ ಪದ್ಮಶ್ರೀ ಪ್ರಶಸ್ತಿಗಳು ಬಂದಿದೆ. ಜೊತೆಗೆ ಇವರಿಗೆ ಇಂದಿರಾ ಗಾಂಧಿ ಪೀಸ್ ಅವಾರ್ಡ್ ಕೂಡ ಬಂದಿದೆ. ನೋಡಿ, ಇಂದಿರಾ ಗಾಂಧಿ ಪೀಸ್ ಅವಾರ್ಡ್ ಕೂಡ, ಶಾಂತಿ ಪ್ರಶಸ್ತಿ ಕೂಡ ಇವರಿಗೆ ಏನ್ ಮಾಡಿದೆ, MS ಸ್ವಾಮಿನಾಥನ್ ಅವ್ರಿಗೆ ಇವರಿಗೆ ಬಂದಿದೆ. ನೆಕ್ಸ್ಟ್ ಇವರು ಏನ್ MS ಸ್ವಾಮಿನಾಥನ್ ಇವ್ರಿಗೆ ಪ್ರಥಮ ಬಾರಿಗೆ ಏನ್ ಮಾಡುತ್ತೆ, ವರ್ಲ್ಡ್ ಫುಡ್ ಪ್ರೈಸ್ ಫೌಂಡೇಶನ್ ಅಂತ ಏನ್ ಮಾಡುತ್ತೆ, ವರ್ಲ್ಡ್ ಫುಡ್ ಪ್ರೈಸ್ ಅನ್ನೋ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡುತ್ತೆ. ನೋಡಿ, 1987ರಲ್ಲಿ ಏನ್ ಮಾಡುತ್ತೆ, ವರ್ಲ್ಡ್ ಫುಡ್ ಪ್ರೈಸ್ ಫೌಂಡೇಶನ್ ಏನ್ ಮಾಡುತ್ತೆ, ವರ್ಲ್ಡ್ ಫುಡ್ ಪ್ರೈಸ್ ಅಂದ್ರೆ ಜಾಗತಿಕ ಆಹಾರ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿ ಪ್ರಥಮ ಬಾರಿಗೆ ಯಾರು ಕೊಡುತ್ತೆ ಅಂದ್ರೆ ಸ್ವಾಮಿನಾಥನ್ ಅವ್ರಿಗೆ ಕೊಡುತ್ತೆ. ಸೊ ಪ್ರಥಮ ಪ್ರಶಸ್ತಿ ಯಾರಪ್ಪ ಅಂತಂದ್ರೆ ಜಾಗತಿಕ ಆಹಾರ ಪ್ರಶಸ್ತಿ ಬಂದು MS ಸ್ವಾಮಿನಾಥನ್ ಅವ್ರಿಗೆ. ಸೊ ಹಾಗಾದ್ರೆ ಹಸಿರು ಕ್ರಾಂತಿ, ಭಾರತದ ಹಸಿರು ಕ್ರಾಂತಿಯ ಅಂಶಗಳು ಏನ್ ಆಸ್ಪೆಕ್ಟ್ಸ್ ಗ್ರೀನ್ ರೆವಲ್ಯೂಷನ್ ಇತ್ತಪ್ಪ ಅಂದ್ರೆ ಯಾವ ರೀತಿ ಅಂದ್ರೆ ಲಕ್ಷಣಗಳೇನಿತ್ತಪ್ಪ ಅಂದ್ರೆ, ನಾವು ಏನು ಹೈ ಹೀಲ್ಡಿಂಗ್ ವೆರೈಟಿ ಸೀಡ್ಸ್ ನ ಏನ್ ಮಾಡ್ತೀವಿ, ಇಂಟ್ರೊಡ್ಯೂಸ್ ಮಾಡ್ತೀವಿ. ಅಂತಂದ್ರೆ ಅತಿ ಹೆಚ್ಚು ಇಳುವರಿ ನೀಡುವ ವಿವಿಧ ಬೀಜಗಳು ತಳಿಗಳನ್ನ ನಾವು ಏನ್ ಮಾಡ್ತೀವಿ, ಇಂಟ್ರೊಡ್ಯೂಸ್ ಮಾಡ್ತೀವಿ. ಜೊತೆಗೆ ಏನಪ್ಪಾ ಅಂತ ಮೆಕನೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂದ್ರೆ ಕೃಷಿಯನ್ನ ಯಾಂತ್ರೀಕರಣ ಮಾಡ್ತೀವಿ. ಜೊತೆಗೆ ಯಾವ ಭಾಗದಲ್ಲಿ ಯಾಂತ್ರೀಕರಣಗೊಂಡಿರುತ್ತೋ ಅಂತ ಜಾಗದಲ್ಲಿ ನಾವು ಏನ್ ಮಾಡ್ತೀವಿ, ಹಸಿರು ಕ್ರಾಂತಿಯನ್ನ ಸಾಧಿಸ್ತೀವಿ. ಜೊತೆಗೆ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ ಅಂಡ್ ಪೆಸ್ಟಿಸೈಡ್ಸ್ ಅಂದ್ರೆ ನಾವು ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನ ಏನ್ ಮಾಡ್ತೀವಿ, ಪ್ರಥಮ ಬಾರಿಗೆ ಹೆಚ್ಚಾಗಿ ಬಳಸ್ತೀವಿ. ಅಂದ್ರೆ ಇದರಿಂದ ಬಳಸೋದ್ರಿಂದ ನಾವು ಏನಾಗ್ತೀವಿ, ಹಸಿರು ಕ್ರಾಂತಿಯನ್ನ ಸಾಧಿಸ್ತೀವಿ. ಜೊತೆಗೆ ಇರಿಗೇಷನ್ ಅಂದ್ರೆ ನೀರಾವರಿ, ಅಂದ್ರೆ ಕೃಷಿಗೆ ನೀರಾವರಿ ಬಹುಮುಖ್ಯ ಆಗಿರುತ್ತೆ. ಸೊ ಈ ಬೆಳೆಗಳಿಗೆ ಹೆಚ್ಚು ನೀರು ಅಂದ್ರೆ ಸಾಮಾನ್ಯವಾಗಿ ನೀರುಗಳು ಬೆಳಿಬೇಕಾಗುತ್ತೆ. ಅಂದ್ರೆ ಸೊ ಇದನ್ನ ನಾವ್ ಏನ್ ಮಾಡ್ತೀವಿ, ಇರಿಗೇಷನ್ ಇರೋ ಪ್ರದೇಶಗಳು ನಾವೇನು ಮಾಡ್ತೀವಿ, ಭಾರತದಲ್ಲಿ ಹಸಿರು ಕ್ರಾಂತಿಯನ್ನ ಸಾಧಿಸ್ತೀವಿ. ಜೊತೆಗೆ there is one formula 2+2+2 ಏನಪ್ಪಾ ಅಂದ್ರೆ ಇದು ಹಸಿರು ಕ್ರಾಂತಿಗೆ ಸಂಬಂಧಪಟ್ಟಂಗಿದೆ. ಅಂದ್ರೆ ಏನಪ್ಪಾ ಅಂತಂದ್ರೆ ನಾವು ಹಸಿರು ಕ್ರಾಂತಿ ಯಾರೋ 2 ವ್ಯಕ್ತಿಗಳಿಂದ ಭಾರತದಲ್ಲಿ ಹಸಿರು ಕ್ರಾಂತಿ ಇರುತ್ತೆ. ಜೊತೆಗೆ ಹಸಿರು ಕ್ರಾಂತಿ 2 ಬೆಳೆಯಲ್ಲಿ ನಾವು ಸಾಧಿಸ್ತೀವಿ. ಜೊತೆಗೆ 2 ರಾಜ್ಯಗಳನ್ನ ಮಾಡ್ತೀವಿ, ಹಸಿರು ಕ್ರಾಂತಿಯನ್ನ ನಾವು ಸಾಧಿಸ್ತೀವಿ. ಸೊ 2 ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ ನಮ್ಗೆ ಒಂದು ವ್ಯಕ್ತಿ ಗೊತ್ತು ಭಾರತದಲ್ಲಿ ಯಾರಪ್ಪ ಅಂತಂದ್ರೆ MS ಸ್ವಾಮಿನಾಥನ್. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಇವ್ರು ಸ್ವಾಮಿನಾಥನ್ ಗೊತ್ತು. ಸೊ ಭಾರತದ ಇನ್ನೊಬ್ಬ ವ್ಯಕ್ತಿಯನ್ನ ಹಾಕ್ತಾರೆ, ಹಸಿರು ಕ್ರಾಂತಿಗೆ ಕಾರಣ ಆಗ್ತಾರೆ. ಆಗಿನ ಯಾರಪ್ಪ ಅಂತಂದ್ರೆ ಆಗಿನ ಕೃಷಿ ಸಚಿವ. ಇದನ್ನ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, KS ಕ್ವಶನ್ ಪ್ರಿಲಿಮ್ನರಿ ಬಂದಿದೆ. ಸೊ ಸಿ ಗ್ರೂಪ್ ಮುಂತಾದ ಎಕ್ಸಾಮ್ ಏನಾಗೋದು, ರಿಪೀಟ್ ಆಗೋದು. ಸೊ 1964ರಿಂದ 66 ಈ ಸಮಯದಲ್ಲಿ ಏನಾಗುತ್ತೆ, 66ರಲ್ಲಿ ಕೃಷಿ ಕ್ರಾಂತಿಯನ್ನು ನಾವು ಶುರು ಮಾಡ್ತೀವಿ, ಪ್ರಾರಂಭ ಆಗುತ್ತೆ. ಸೊ ಇಂಥ ಸಮಯದಲ್ಲಿ ಕೃಷಿ ಸಚಿವರು ಯಾರಾಗಿದ್ದಪ್ಪ ಅಂತಂದ್ರೆ ಸಿ ಸುಬ್ರಹ್ಮಣ್ಯಂ. ನೋಡಿ, ಸಿ ಸುಬ್ರಹ್ಮಣ್ಯಂ, ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಈ MS ಸ್ವಾಮಿನಾಥನ್ ಇವರೊಬ್ರು ಜಸ್ಟ್ ಒಂದು ಲೈಕ್ ಜೆನೆಟಿಕ್ಸ್ ಅಂದ್ರೆ ಏನಪ್ಪ ಅಂದ್ರೆ ತಳಿಶಾಸ್ತ್ರಜ್ಞರು.
ಇವ್ರ ಹೆಂಗೆ ಹಸಿರು ಕ್ರಾಂತಿ ಕಾರಣ ಆಗ್ತಾರಪ್ಪ ಅಂತಂದ್ರೆ ಆಗಿನ ಕೃಷಿ ಸಚಿವರು ಏನ್ ಮಾಡ್ತಾರೆ, ಇವರ ಬೆನ್ನಿಗೆ ನಿಂತ್ಕೋತಾರೆ, ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅಂದ್ರೆ ನಮ್ಮ ಭಾಗದಲ್ಲಿ ಏನೋ ಹಸಿರು ಕ್ರಾಂತಿ ಆಗ್ಬೇಕು ಅಂತ ಹೇಳಿ ಇವರ ಸಲಹೆಗಳ ಆಧಾರದ ಮೇಲೆ ಈ ವ್ಯಕ್ತಿಗಳಿಗೆ ಏನ್ ಮಾಡ್ತಾರೆ, ಫುಲ್ ಅಧಿಕಾರ ಕೊಟ್ಟು ಏನ್ ಮಾಡ್ತಾರೆ, ಸಾಧಿಸ್ತಾರೆ. ಜೊತೆಗೆ ಈ ಸುಬ್ರಹ್ಮಣ್ಯನ್ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ನಮ್ದೇನು ಅಂತಂದ್ರೆ, ನಾವು ಶ್ವೇತ ಕ್ರಾಂತಿ ಅಂದ್ರೆ ವೈಟ್ ರೆವಲ್ಯೂಷನ್ ಇದೆಯಲ್ಲ, ಯಾರೋ ವರ್ಗೀಸ್ ಕುರಿಯನ್ ಅವ್ರನ್ನು ಕೂಡ ಇವರು ಅಪಾಯಿಂಟ್ ಮಾಡಿದ್ರು. ವೆರಿ ವೆರಿ ಇಂಪಾರ್ಟೆಂಟ್, ಅವ್ರನ್ನು ಕೂಡ ಅಪಾಯಿಂಟ್ ಮಾಡಿದಾರೆ ಅಂತಂದ್ರೆ ಸುಬ್ರಹ್ಮಣ್ಯ. ವೆರಿ ಇಂಪಾರ್ಟೆಂಟ್ ನೋಡಿ, ಹಸಿರು ಕ್ರಾಂತಿ ಮತ್ತು ಶ್ವೇತ ಕ್ರಾಂತಿಗೆ ಮೂಲವಾಗಿ ಕಾರಣ ಏನಪ್ಪ ಅಂತಂದ್ರೆ ಸುಬ್ರಹ್ಮಣ್ಯ, ಆಗಿನ ಕೃಷಿ ಸಚಿವ. ಸೊ ಟೂ ಫಾರ್ಮುಲಾ ಗೊತ್ತಾಯ್ತು. ಒಂದು ಇನ್ನೊಂದು ಏನಪ್ಪ ಅಂತಂದ್ರೆ, ನಾವು ಎರಡು ಬೆಳೆಗಳಲ್ಲಿ ಏನಾಗುತ್ತೆ ಅತಿ ಹೆಚ್ಚು ಅಗಾಧ ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ, ಉತ್ಪಾದನೆ ಮಾಡ್ತೀವಿ. ಅದನ್ನ ನಾವು ಹಸಿರು ಕ್ರಾಂತಿ ಅಂತ ಹೇಳಿ ಕರಿತೀವಿ. ಸೊ ಅದೆರಡಪ್ಪ ಅಂತ ಅಂದ್ರೆ ಪ್ಯಾಡಿ ಮತ್ತು ವೀಟ್. ಪ್ಯಾಡಿ ಮತ್ತು ವೀಟ್ ಅಂದ್ರೆ ಭತ್ತ ಮತ್ತು ಗೋಧಿ. ಸೊ ಎಕ್ಸಾಮ್ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ದ್ರ ನಾವು ಸಾಧನೆ ಮಾಡ್ತೀವಿ ಅಂದ್ರೆ ಭತ್ತ ಮತ್ತು ಗೋಧಿ. ಎಕ್ಸ್ಪೆಷಲಿ ಯಾವ್ದು ಜಾಸ್ತಿ ಇಳುವರಿ ಬರುತ್ತೆ ಅಂತಂದ್ರೆ ಗೋಧಿ, ವೀಟ್ ಏನಿದೆ ಇದರಲ್ಲಿ ನಾವು ಅತಿ ಹೆಚ್ಚು ಏನ್ ಮಾಡ್ತೀವಿ, ಪ್ರೊಡಕ್ಷನ್ ಮಾಡ್ತೀವಿ. ಜೊತೆಗೆ ಅನದರ್ ಎರಡು ರಾಜ್ಯಗಳು ಯಾವ್ದಪ್ಪ ಅಂತಂದ್ರೆ ಪಂಜಾಬ್ ಮತ್ತು ಹರಿಯಾಣ. ನೋಡಿ, ಪಂಜಾಬ್ ಮತ್ತು ಹರಿಯಾಣ ಈ ರಾಜ್ಯಗಳೇನಾಗುತ್ತೆ, ಹಸಿರು ಕ್ರಾಂತಿ ಅನ್ನೋದು ಏನಾಗುತ್ತೆ, ಪ್ರಾರಂಭ ಆಗುತ್ತೆ. ಇವೆರಡು ರಾಜ್ಯ ಅಂತ ಅಂದ್ರೆ ಇವೆರಡು ರಾಜ್ಯದಲ್ಲಿ ಹೈಯೆಸ್ಟ್. ಬೇರೆ ರಾಜ್ಯದಲ್ಲಿ ಕೆಲವೊಂದು ಇದೆ, ಯಾವಪ್ಪ ಅಂದ್ರೆ ಕೆಲವು ಭಾಗದಲ್ಲಿ ನಾವ್ ಏನ್ ಮಾಡ್ತೀವಿ, ಹಸಿರು ಕ್ರಾಂತಿ ಸಾಧಿಸ್ತೀವಿ. ಅದೇನಪ್ಪ ಅಂತಂದ್ರೆ ಪಶ್ಚಿಮ ಉತ್ತರ ಪ್ರದೇಶ. ನೋಡಿ, ಪಶ್ಚಿಮ ಉತ್ತರ ಪ್ರದೇಶ ಜೊತೆಗೆ ತಮಿಳುನಾಡಿನ ಕೆಲವು ಭಾಗಗಳು, ತಮಿಳುನಾಡು. ನೋಡಿ, ಹರಿಯಾಣ ಪಂಜಾಬ್ ಅಲ್ಲಿ ಅತಿ ಹೆಚ್ಚು ಏನಾಗುತ್ತೆ, ಹಸಿರು ಕ್ರಾಂತಿ ಆಗುತ್ತೆ. ಅದೇ ರೀತಿ ಉತ್ತರ ಪ್ರದೇಶ ಪಶ್ಚಿಮ ಭಾಗದಲ್ಲಿ ಏನಾಗುತ್ತೆ, ಹಸಿರು ಕ್ರಾಂತಿ ಆಗುತ್ತೆ. ಅದೇ ರೀತಿ ತಮಿಳುನಾಡಿನ ಕೆಲವು ಭಾಗದಲ್ಲಿ ಏನಾಗುತ್ತೆ, ಹಸಿರು ಕ್ರಾಂತಿ ಆಗುತ್ತೆ. ಸೊ 2+2 ಅಂತ ಏನಪ್ಪಾ ಅಂದ್ರೆ MS ಸ್ವಾಮಿನಾಥನ್ ಮತ್ತು ಸಿ ಸುಬ್ರಹ್ಮಣ್ಯಂ. ಇನ್ನೊಂದು 2 ಅಂದ್ರೆ ಏನಪ್ಪಾ ಅಂತಂದ್ರೆ ಭತ್ತ ಮತ್ತು ಗೋಧಿ. ಮತ್ತು ಇನ್ನೊಂದು 2 ಅಂತಂದ್ರೆ ಏನಪ್ಪಾ ಅಂದ್ರೆ ಎರಡು ರಾಜ್ಯಗಳೇನ್ ಮಾಡ್ತೀವಿ, ಸಾಧನೆ ಮಾಡ್ತೀವಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಏನ್ ಫೀಚರ್ಸ್ ಗಳು ಇತ್ತು ಅಂದ್ರೆ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್ ಗಳನ್ನ ನಾವ್ ಏನ್ ಮಾಡ್ತೀವಿ, ಇಂಟ್ರೊಡ್ಯೂಸ್ ಮಾಡ್ತೀವಿ. ಮೆಕಾನಿಸಮ್ ಆಫ್ ಅಗ್ರಿಕಲ್ಚರ್ ಮಾಡ್ತೀವಿ. ಮತ್ತ ಜೊತೆಗೆ ಫರ್ಟಿಲೈಸ್ ಪೆಸ್ಟಿಸೈಡ್ ನ ಬಳಸ್ತೀವಿ, ಇರಿಗೇಷನ್ ನ ಬಳಸ್ತೀವಿ ಚೆನ್ನಾಗಿ. ಸೊ ಇದು ಅಂದ್ರೆ ಹಸಿರು ಕ್ರಾಂತಿ 1940 ಸಮಯದಲ್ಲಿ ಏನಾಗುತ್ತೆ, ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮುಂಚೆ ಅದು ಪ್ರಾರಂಭ ಆಗ್ಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ನಾವೇನಾಗುತ್ತೆ, ಫೌಂಡೇಶನ್ ಆಗ್ಬೇಕಾಗುತ್ತೆ. ಸೊ ಏನ್ ಫೌಂಡೇಶನ್ ಆಗೋ ಕಾರಣ ಏನಪ್ಪ ಅಂತಂದ್ರೆ 1957-58ರಲ್ಲಿ ಏನಾಗುತ್ತೆ, ಭಾರತ ತೀವ್ರ ಬರಗಾಲಕ್ಕೆ ತುತ್ತಾಗಿ ಆಹಾಕಾರಕ್ಕೆ ಸಮಸ್ಯೆಗೆ ನಾವು ಏನಾಗ್ತೀವಿ, ಈಡಾಗ್ತೀವಿ. ಇದರಿಂದ ಏನಾಗುತ್ತೆ, ನಾವು ಹಸಿರು ಕ್ರಾಂತಿಯನ್ನು ಸಾಧಿಸಬೇಕು ಅಂತೇಳಿ ನಾವು ಪಣ ತೊಡ್ತೀವಿ. ಅದೇ ರೀತಿ ನಾವು ಏನ್ ಮಾಡ್ತೀವಿ, ಒಂದು ಯೋಜನೆಯನ್ನ ಜಾರಿಗೆ ತರ್ತೀವಿ. ಅದ್ಯಾದಪ್ಪ ಅಂತಂದ್ರೆ ಇಂಟೆನ್ಸಿವ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ಅಂದ್ರೆ ತೀವ್ರ ಕೃಷಿ ಅಭಿವೃದ್ಧಿ ಕಾರ್ಯಕ್ರಮವನ್ನ IADP ಅನ್ನ ಏನ್ ಮಾಡ್ತೀವಿ, 1960-61ರಲ್ಲಿ ಏನ್ ಮಾಡ್ತೀವಿ, ಈ ಯೋಜನೆಯನ್ನ ಶುರು ಮಾಡ್ತೀವಿ. ಈ ಯೋಜನೆ ನಂತರ 1964ರಲ್ಲಿ ಏನ್ ಮಾಡ್ತೀವಿ, ವಿಸ್ತರಿಸ್ತೀವಿ. ಏನಪ್ಪಾ ಅಂತಂದ್ರೆ ಅದು ಇಂಟೆನ್ಸಿವ್ ಅಗ್ರಿಕಲ್ಚರ್ ಏರಿಯಾ ಪ್ರೋಗ್ರಾಮ್ ಅಂತ ಹೇಳಿ ನಾವು ಅದನ್ನ ಎಕ್ಸ್ಪೆಂಡ್ ಮಾಡ್ತೀವಿ. ತೀವ್ರ ಕೃಷಿ ಪ್ರದೇಶ ಕಾರ್ಯಕ್ರಮ ಅಂತ ಹೇಳಿ 1964ರಲ್ಲಿ ಮಾಡ್ತೀವಿ. ಸೊ ಉದ್ದೇಶ ಏನಪ್ಪಾ ಅಂದ್ರೆ, ಗುರಿ ಏನಿತ್ತು ಅಂತಂದ್ರೆ ಮಾಮೂಲಿ ಉತ್ಪಾದಕತೆಯನ್ನ ಕೃಷಿಯಲ್ಲಿ ಹೆಚ್ಚು ಮಾಡೋದು. ಸೊ ಪ್ರೊಡಕ್ಟಿವಿಟಿ, ಉತ್ಪಾದಕತೆಯನ್ನು ಹೆಚ್ಚು ಮಾಡ್ತೀವಿ. ಜೊತೆಗೆ ಲಾಂಚಿಂಗ್ ಇನ್ ಏರಿಯಾಸ್ ವಿತ್ ಅಡ್ವೊಕೇಟ್ ಪ್ರೊಡಕ್ಷನ್ ಪೊಟೆನ್ಶಿಯಲ್ ಇನ್ ದ ಟರ್ಮ್ಸ್ ಆಫ್ ಅಜ್ಯೂರ್ಡ್ ವಾಟರ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ. ಅಂದ್ರೆ ಯಾವ ಕ್ಷೇತ್ರದಲ್ಲಿ ಲಾಂಚ್ ಮಾಡ್ತೀವಿ ಅಂದ್ರೆ ಭಾರತದ ಎಲ್ಲಾ ಕಡೆನೂ ಏನ್ ಮಾಡಲ್ಲ, ಲಾಂಚ್ ಮಾಡಲ್ಲ. ಸ್ಪೆಸಿಫಿಕ್ ಆಗಿ ಫಸ್ಟ್ ಟಾರ್ಗೆಟ್ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಸಮರ್ಪಕವಾಗಿ ನೀರು ಮತ್ತು ಮೂಲಭೂತ ಸೌಕರ್ಯಗಳು ಇರುವಂತ ಪ್ರದೇಶಗಳು, ಅಂದ್ರೆ ಅಣೆಕಟ್ಟೆ, ಡ್ಯಾಮ್ಗಳು, ಆಮೇಲೆ ದೊಡ್ಡ ದೊಡ್ಡ ಜಮೀನುಗಳು, ಅಂದ್ರೆ ಲ್ಯಾಂಡ್ ಲಾರ್ಡ್ಸ್ಗಳು ಎಲ್ಲಿ ಜಾಸ್ತಿ ಇದ್ರು ಅವ್ರಿಗೆ. ಯಾಕಂದ್ರೆ ದೊಡ್ಡ ದೊಡ್ಡ ಲ್ಯಾಂಡ್ಗಳು ಇದ್ದಂತ ಸಮಯದಲ್ಲಿ ರಿಚ್ ಆಗಿರೋಂಥ ಶ್ರೀಮಂತರು, ರೈತರು ಇರಬೇಕಾಗುತ್ತೆ. ಅಂತ ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಈ ಕೃಷಿ ಕ್ರಾಂತಿಯನ್ನು ನಾವು ಸಾಧಿಸ್ತೀವಿ. ಸೊ ಜೊತೆಗೆ ಈ ಉದ್ದೇಶ ಏನಪ್ಪಾ ಅಂತಂದ್ರೆ ಸಾಧಿಸಕ್ಕೆ ಗುರಿ ಆಯ್ತು. ಯಾವ ದಾರಿ ಪಾತ್ ಅಂದ್ರೆ ಆಬ್ಜೆಕ್ಟ್ ಏನು ಉದ್ದೇಶ ಇಟ್ಕೋತೀವಿ ಅಂದ್ರೆ ಇಂಟ್ರೊಡ್ಯೂಸಿಂಗ್ ಗುಡ್ ಸೀಡ್ಸ್, ಅಂದ್ರೆ ಗುಡ್ ಉತ್ತಮ ಬೀಜಗಳನ್ನ ನಾವು ಏನ್ ಮಾಡ್ತೀವಿ, ಇಂಟ್ರೊಡ್ಯೂಸ್ ಮಾಡ್ತೀವಿ. ಪ್ಯಾಕೇಜ್ ಆಫ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಟು ಆಪ್ಟಿಮೈಸ್ ಬೆನಿಫಿಟ್ಸ್ ಆಫ್ ಇರಿಗೇಷನ್ ವಾಟರ್, ಅಂದ್ರೆ ಕೃಷಿ ನೀರಾವರಿ ಪ್ಯಾಕೇಜ್ಗಳನ್ನ ಏನ್ ಬಳಸ್ಕೊತೀವಿ, ಬೀಜಗಳು ಜೊತೆಗೆ ಇಳುವರಿಯ ನೀರಿನ ಪ್ರಯೋಜನಗಳನ್ನ ನಾವೇನ್ ಬಳಸ್ಕೊಳ್ತೀವಿ. ನೋಡಿ, 1966ರಲ್ಲಿ ಇನ್ನೊಂದು ಯೋಜನೆ ಬರುತ್ತೆ. ಅದೇನಪ್ಪ, ಹೈ ಯೀಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್. ನೋಡಿ, ವೆರಿ ಇಂಪಾರ್ಟೆಂಟ್ ಕೇಳ್ತಾನೆ, ಯಾವ ವರ್ಷ ಅಂತ ಹೇಳಿ. ಸೊ ಹೈ ಯೀಲ್ಡ್ ಅಂದ್ರೆ ಅತಿ ಹೆಚ್ಚು ಇಳುವರಿ ನೀಡುವ ಕಾರ್ಯಕ್ರಮಗಳು ಅಂತೇಳಿ 1966ರಲ್ಲಿ ಏನ್ ಮಾಡ್ತೀವಿ, ಈ ಯೋಜನೆಯನ್ನ ಜಾರಿಗೆ ತರ್ತೀವಿ. 1966ರಿಂದ ಈ ಸಮಯದ ನಂತರ 1940 ಸಮಯದ ನಂತರ ನಾವು ಅತಿ ಹೆಚ್ಚು ಏನ್ ಮಾಡ್ತೀವಿ, ಹಸಿರು ಕ್ರಾಂತಿಯನ್ನ ಸಾಧಿಸ್ತೀವಿ. ಸೊ ನಾವು ಇಂಟ್ರೊಡ್ಯೂಸಿಂಗ್ ಹೈ ಯೀಲ್ಡ್ ವೆರೈಟಿ ಸೀಡ್ಸ್ ಯಾವ್ದಪ್ಪ ಅಂದ್ರೆ 5 ಕ್ರಾಪ್ಸ್. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್: ವೀಟ್, ರೈಸ್,
ಮೇಜ್, ಜೋಹರ್, ಬಾಜ್ರಾ ಅಂದ್ರೆ ಯೀಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್ ನಾವು ಯಾವ್ಯಾವ ಇಂಟ್ರೊಡ್ಯೂಸ್ ಮಾಡುವಾಗ ಎಲ್ಲಾನು ಮಾಡಲ್ಲ. ಪ್ರಾರಂಭಿಕ ಹಂತದ ಏನ್ ಮಾಡ್ತೀವಿ, ಗೋಧಿ, ಭತ್ತ, ಇನ್ನು ಮೆಕ್ಕೆಜೋಳ, ಜೋಹಾರು, ಬಾಜ್ರಾ ಇವಕ್ಕೆ ನಾವೇನ್ ಮಾಡ್ತೀವಿ, ಇಂಟ್ರೊಡ್ಯೂಸ್ ಮಾಡ್ತೀವಿ ಯೀಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್. ಸೊ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಹಸಿರು ಕ್ರಾಂತಿ ಗುಣಲಕ್ಷಣ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ ಅಂತಂದ್ರೆ, ನಾವು ಮಲ್ಟಿಪಲ್ ಕ್ರಾಪಿಂಗ್ ಅಂದ್ರೆ ಬರೀ ನಾವು ಒಂದೇ ಬೆಳೆಗೆ ನಾವೇನ್ ಮಾಡಿಲ್ಲ, ಟಾರ್ಗೆಟ್ ಮಾಡಿಲ್ಲ, ಜೊತೆಗೆ ಎರಡಕ್ಕಿಂತ ಹೆಚ್ಚು ಬೆಳೆಗಳನ್ನ ನಾವೇನ್ ಮಾಡ್ಬೇಕು, ಬೆಳಿಬೇಕು. ಆ ಮೂಲಕ ಹಸಿರು ಕ್ರಾಂತಿಯನ್ನು ಸಾಧಿಸಬೇಕು ಅಂತ ಹೇಳ್ತೀವಿ. ಜೊತೆಗೆ ಇನ್ನೊಂದು ಲಕ್ಷಣ ಏನಪ್ಪ, ಪ್ಯಾಕೇಜಿಂಗ್ ಇನ್ಪುಟ್ಸ್ ಅಂದ್ರೆ ಹಸಿರು ಕ್ರಾಂತಿ ಅಂದ್ರೆ ಕೃಷಿಯನ್ನ ಮಾಡಕ್ಕೆ ಇನ್ಪುಟ್ಸ್ ಕೊಡ್ಬೇಕಲ್ಲ, ಅದೇನಪ್ಪ ಅಂತಂದ್ರೆ ಹೀಲ್ಡಿಂಗ್ ವೆರೈಟಿ ಸೀಡ್ಸ್ ಗಳನ್ನ ನಾವೇನ್ ಮಾಡ್ತೀವಿ, ಇಂಟ್ರೊಡ್ಯೂಸ್ ಮಾಡ್ತೀವಿ. ಫರ್ಟಿಲೈಸರ್, ಪೆಸ್ಟಿಸೈಡ್ಸ್, ಜೊತೆಗೆ ಆಮೇಲೆ ವಾಟರ್ ಸಪ್ಲೈ ಎಲ್ಲಿದೆ ಅಂತ ಜಾಗದಲ್ಲಿ ನಾವೇನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ನೋಡಿ, ಎಕ್ಸಾಮ್ ದೃಷ್ಟಿಯಿಂದ ನಾವು ಸಾಮಾನ್ಯವಾಗಿ ಕೆಲವೊಂದ್ಸಲ ಬರೀ ಕ್ವಶನ್ ಏನಾಗಿದೆ, ನಾವು ವೀಟ್ ಮತ್ತು ರೈಸ್ ಅಲ್ಲಿ ನಾವೇನ್ ಮಾಡ್ದೋ ಹಸಿರು ಕ್ರಾಂತಿ ಸಾಧಿಸ್ತಾ, ಬಟ್ ಆರಂಭದಲ್ಲಿ ನಾವು 5 ಬೆಳೆಗಳಲ್ಲಿ ಹಸಿರು ಕ್ರಾಂತಿ ಸಾಧಿಸಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ನೋಡಿ ಅವು ಯಾವಪ್ಪ ಅಂತಂದ್ರೆ ಮೈಜು, ಜೋಹರ್, ಬಜ್ರಾ. ಸೊ ಆರಂಭದಲ್ಲಿ ನಾವು 5ರಲ್ಲಿ ಬೆಳೆಗಳ ಮೂಲಕ ನಾವೇನ್ ಮಾಡ್ಬೇಕು, ಹಸಿರು ಕ್ರಾಂತಿ ಸಾಧಿಸಬೇಕು. ಇವೆಲ್ಲ ಏನೋ ಆಹಾರ ಧಾನ್ಯಗಳು ಅಂದ್ರೆ ಬರಗಾಲ ಏನಿದೆ, ಬರಗಾಲ ಪ್ರದೇಶ, ನಾವು ಬರಗಾಲ ತುತ್ತಾಗಿರ್ತೀವಿ, ಆಹಾರಕ್ಕೆ ಆಹ್ಲಾದಕರ ಇರುತ್ತೆ ಅಂತ. ಸೊ ಅದನ್ನ ಸಮಸ್ಯೆ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ನಾವು ವೀಟು, ರೈಸು, ಮೈಸೂರು, ಜೋವಾರು, ಬಜ್ರಾವನ್ನು ನಾವೇನ್ ಮಾಡ್ತೀವಿ, ಇಂಟ್ರೊಡ್ಯೂಸ್ ಮಾಡ್ತೀವಿ ಹಸಿರು ಕ್ರಾಂತಿ. ಸೊ ಎಕ್ಸಾಮ್ ಕ್ವಶನ್ ಕೇಳ್ತಾನೆ, ಯಾವ 5 ಬೆಳೆಗಳನ್ನ ನಾವೇನ್ ಮಾಡ್ದೋ ಹಸಿರು ಕ್ರಾಂತಿ ಸಾಧನೆ ಮಾಡ್ಬೇಕು ಅಂತ ಹೇಳಿ ಟಾರ್ಗೆಟ್ ಹಾಕೊಂಡು ಅಂತಂದ್ರೆ ನಮ್ಗೆ ಬಂದು ವೆರಿ ಇಂಪಾರ್ಟೆಂಟ್ ವೀಟು, ರೈಸು, ಮೈಸ್, ಜೋಹರ್, ಬಜ್ರಾ. ಸೊ ಹಾಗಾದ್ರೆ ಇದು ಕ್ರಿಟಿಸಮ್ ಏನಪ್ಪಾ ಅಂತಂದ್ರೆ, ಇದು ನೆಗೆಟಿವ್ಸ್ ಅಂತ ಏನಪ್ಪಾ ಅಂತಂದ್ರೆ, ನಾನು ಏನೇ ಹೇಳಿದೆ ಮೊದಲೇ ಹೇಳಿದೆ, ಟೂ ಏನಪ್ಪಾ ಅಂತಂದ್ರೆ 2+2 ಅಂತ ಅಂದ್ರೆ ಏನಂತಂದ್ರೆ, ವ್ಯಕ್ತಿಗಳು ಬಿಡಿ ಎರಡೆರಡು ರಾಜ್ಯಗಳಲ್ಲಿ ಏನ್ ಮಾಡಿದ್ವು, ನಾವು ಹಸಿರು ಕ್ರಾಂತಿ ಸಾಧಿಸ್ತೋ. ಸೊ ಜೊತೆಗೆ ಎರಡೆರಡು ಬೆಳೆಗಳಲ್ಲಿ ನಾವೇನ್ ಮಾಡಿದ್ವು, ಹಸಿರು ಕ್ರಾಂತಿ ಸಾಧಿಸ್ತೋ. ಸೊ ಇದು ಕ್ರಿಟಿಸಮ್ ಏನಪ್ಪಾ ಅಂತಂದ್ರೆ, ಬರೀ 2 ರಾಜ್ಯಗಳಲ್ಲಿ ನಾವೇನು ಹಸಿರು ಕ್ರಾಂತಿ ಸಾಧಿಸೋದ್ರಿಂದ ಈ ಪ್ರದೇಶಗಳು ಏನಾಗ್ತವೆ, ತುಂಬಾ ಡೆವಲಪ್ ಆಗಿ ಇನ್ನು ಬೇರೆ ಪ್ರದೇಶಗಳು ಏನಾಗುತ್ತವೆ, ಹಿಂದುಳಿತವೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಪ್ರಾದೇಶಿಕ ಅಸಮಾನತೆ ಅನ್ನೋದೇನಾಗ್ತು, ಸೃಷ್ಟಿ ಆಯ್ತು. ಪ್ರಾದೇಶಿಕ ಅಸಮಾನತೆ ನಂತರ ಬಂದು ಎರಡೆರಡು ಬೆಳೆಗಳ ಸದಸ್ಯ. ಸೊ ಬೆಳೆಗಳ ಸದಸ್ಯದಿಂದ ನಾವು ಹಸಿರು ಕ್ರಾಂತಿ ಅಂತ ಕರಿಬಾರ್ದು ಅಂತೇಳಿ ಏನ್ ಮಾಡ್ತೀವಿ, ಕ್ರಿಟಿಸಮ್ ಮಾಡ್ತೀವಿ. ಹಸಿರು ಕ್ರಾಂತಿ ಅಂದ್ರೆ ಕೃಷಿ ಕ್ರಾಂತಿ ಅಂತೀವಿ. ಸೊ ಎರಡೆರಡು ಬೆಳೆಗಳನ್ನ ನೀವು ಕೃಷಿ ಕ್ರಾಂತಿ ಅಂತ ಹೆಂಗಂತೀರ, ಯಾವ್ದೋ ಒಂದೆರಡು ಬೆಳೆ ಬೆಳೆದ್ಬಿಟ್ಟು. ಸೊ ಇದು ಕ್ರಿಟಿಸಮ್. ಒಂದೇ ಜೊತೆಗೆ ಇದೇನಾಗುತ್ತೆ, ಕೃಷಿಯ ವೆಚ್ಚವನ್ನ ಹೆಚ್ಚು ಮಾಡುತ್ತೆ. ಏನ್ ಹೇಳುತ್ತೆ, ಮಾಡರ್ನೈಸಿಂಗ್ ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಕೃಷಿಯಲ್ಲಿ ವೆಚ್ಚ ಜಾಸ್ತಿ ಆಗಿ ಮುಂದೆ ಏನಾಗುತ್ತೆ, ರೈತರಿಗೆ ವೆಚ್ಚ ಹೆಚ್ಚಾಗಿ ಏನು ಲಾಭಾಂಶ ಕಡಿಮೆ ಆಗಿ ರೈತರ ಏನು ಸೂಸೈಡ್ಗೆ ಕಾರಣ ಆಗುತ್ತೆ, ಆತ್ಮಹತ್ಯೆಗೆ. ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾವು ತುಂಬಾ ಪರಿಸರ ಮಾಲಿನ್ಯವನ್ನು ಮಾಡ್ತೀವಿ. ಯಾಕಂತಂದ್ರೆ ಪೆಸ್ಟಿಸೈಡ್ಸ್ ಮತ್ತು ಏನು ಫರ್ಟಿಲೈಸರ್ ನ ಬಳಸೋದ್ರಿಂದ ನಮ್ಗೆ ಏನಾಗುತ್ತೆ, ಪರಿಸರ ಮಾಲಿನ್ಯ ಮತ್ತು ಅಂತರ್ಜಲ ಮಾಲಿನ್ಯವನ್ನ ನಾವು ಏನ್ ಮಾಡ್ತೀವಿ, ಮಾಲಿನ್ಯ ಮಾಡ್ತೀವಿ. ಸೊ ಇದು ಹಸಿರು ಕ್ರಾಂತಿ ಬಗ್ಗೆ ಒಳಿತು ಮತ್ತು ಕೆಡುಕುಗಳು ಮತ್ತು ಯಾರು ಪ್ರಾರಂಭ ಮಾಡೋದು ಅಂತೇಳಿ. ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದ ಕೃಷಿಗೆ ಸಂಬಂಧಪಟ್ಟಂತೆ ನಾವ್ ಏನ್ ಮಾಡ್ತೀವಿ, ಇತರೆ ಕ್ಷೇತ್ರಗಳು ಏನ್ ಮಾಡ್ತೀವಿ, ನಾವು ಕ್ರಾಂತಿಯನ್ನ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಕೃಷಿ ಅಲ್ಲದೆ ಕೃಷಿ ರಿಲೇಟೆಡ್ ಆಗಿ ಕೂಡ ಕೆಲವೊಂದು ಕ್ರಾಂತಿಗಳು ಮಾಡ್ತೀವಿ. ಭಾರತದಲ್ಲಿ ಕೆಲವೊಂದ್ರಲ್ಲಿ ನಾವು ಕ್ರಾಂತಿ ಮಾಡಿರ್ಬೋದು, ಬಟ್ ಮಾಡದೇ ಇರ್ಬೋದು. ಬಟ್ ಎಕ್ಸಾಮ್ ದೃಷ್ಟಿಯಿಂದ ಆ ಪದಗಳು ಅಂದ್ರೆ ಈ ಗ್ರೀನ್ ರೆವಲ್ಯೂಷನ್ ಜೊತೆಗೆ ಗ್ರೇ ರೆವಲ್ಯೂಷನ್ ಅಂದ್ರೆ ಏನು, ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಕೇಳ್ತಾರೆ. ಸೊ ಅದನ್ನ ನಾವು ನೋಡ್ಕೋಣ. ಸೊ ಮೊದಲಿಗೆ ಗೋಲ್ಡನ್ ರೆವಲ್ಯೂಷನ್ ನೋಡಿ, ಏನು ಚಿನ್ನದ ಕ್ರಾಂತಿ ಅಂದ್ರೆ ತೋಟಗಾರಿಕೆಯಲ್ಲಿ ಸಾಧಿಸಿದ ತೋಟಗಾರಿಕೆ ಉತ್ಪಾದನೆಯಲ್ಲಿ ಅಗಾಧವಾಗಿ ಸಾಧಿಸಿದ ಉತ್ಪಾದನೆಯನ್ನು ನಾವು ಏನ್ ಹೇಳ್ತೀವಿ, ಗೋಲ್ಡನ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಇದೇ ತರ ಡೈರೆಕ್ಟ್ ಕ್ವಶನ್ ಇರುತ್ತೆ. ಗೋಲ್ಡನ್ ರೆವಲ್ಯೂಷನ್ ಅಂದ್ರೆ ತೋಟಗಾರಿಕೆ, ಆರ್ಟಿಕಲ್ಚರ್. ಜೊತೆಗೆ ಇವಾಗ ನೋಡೋ ಗ್ರೀನ್ ರೆವಲ್ಯೂಷನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್. ಹಾಗಾದ್ರೆ ಗ್ರೇ ರೆವಲ್ಯೂಷನ್ ಅಂದ್ರೆ ಬೂದು ಕ್ರಾಂತಿ ಅಂತ ಏನಪ್ಪಾ ಅಂತಂದ್ರೆ ರಸಗೊಬ್ಬರ ಪ್ರೊಡಕ್ಷನ್ ಅಲ್ಲಿ, ಅಂದ್ರೆ ಅತಿ ಹೆಚ್ಚು ರಸಗೊಬ್ಬರ ಉತ್ಪಾದನೆ ಮಾಡ್ತೀವಲ್ಲ ಅದನ್ನ ಹೇಳ್ತೀವಿ ಫರ್ಟಿಲೈಸರ್ ಅಂತೇಳಿ ಕರಿತೀವಿ. ಅದೇ ರೀತಿ ಬಂದು ಪಿಂಕ್ ರೆವಲ್ಯೂಷನ್ ಅಂತಂದ್ರೆ ಏನಪ್ಪಾ ಅಂದ್ರೆ ಗುಲಾಬಿ ಕ್ರಾಂತಿ ಕೇಳ್ತಾನೆ. ಗುಲಾಬಿ ಕ್ರಾಂತಿ ಅಂದ್ರೆ ಇಲ್ಲಿ 3 ಕ್ಷೇತ್ರಗಳು ಬರ್ತವೆ. ಅದು ಫಾರ್ಮಾಸ್ಯೂಟಿಕಲ್ ಅಂದ್ರೆ ಔಷಧಿ ಕ್ಷೇತ್ರ, ಮತ್ತು ಆನಿಯನ್ ಅಂದ್ರೆ ಈರುಳ್ಳಿ, ಜೊತೆಗೆ ಪ್ರಾನ್ಸ್ ಅಂದ್ರೆ ಸಿಗಡಿ. ಈ 3 ಕ್ಷೇತ್ರಗಳಲ್ಲಿ ಸಾಧಿಸಿದ್ನ ನಾವೇನ್ ಹೇಳ್ತೀವಿ, ಪಿಂಕ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಸೊ ನಿಮ್ ಪಿಂಕ್ ರೆವಲ್ಯೂಷನ್ ಅಂದ್ರೆ ಈ 3 ಯಾವ್ದಾರ 3ರಲ್ಲಿ ಒಂದಿರುತ್ತೆ. ಸೊ ಸಾಮಾನ್ಯವಾಗಿ ಯಾವ್ದಿರುತ್ತೆ, ಆನಿಯನ್ ಇರುತ್ತೆ, ಇಲ್ಲಾಂದ್ರೆ ಏನೋ ಫಾರ್ಮಾಸ್ಯೂಟಿಕಲ್ ಇರುತ್ತೆ, ಕೆಲವೊಂದು ಬಾರಿ ಪ್ರಾನ್ಸ್ ಇರುತ್ತೆ. ಸೊ ಪಿಂಕ್ ರೆವಲ್ಯೂಷನ್ ಅಂದ್ರೆ ಆನಿಯನ್ ಮತ್ತು ಫಾರ್ಮಾಸ್ಯೂಟಿಕಲ್ ಸಾಧಿಸಿದ ಕ್ರಾಂತಿಯನ್ನು ನಾವೇನ್ ಹೇಳ್ತೀವಿ, ಗುಲಾಬಿ ಕ್ರಾಂತಿ ಅಂತೇಳಿ ಕರಿತೀವಿ. ಸೊ ಹಾಗಾದ್ರೆ ಯೆಲ್ಲೋ ರೆವಲ್ಯೂಷನ್. ಸೊ ಯೆಲ್ಲೋ ರೆವಲ್ಯೂಷನ್ ಏನಪ್ಪಾ ಅಂದ್ರೆ ಹಳದಿ ಕ್ರಾಂತಿ, ಕನ್ನಡದಲ್ಲಿ ಹಳದಿ ಕ್ರಾಂತಿ ಅಂತಾರೆ. ಅಂದ್ರೆ ಎಣ್ಣೆ ಬೀಜದ ಉತ್ಪಾದನೆ, ಆಯಿಲ್ ಸೀಡ್ಸ್ ಅಂದ್ರೆ ಏನಿದೆ, ಸನ್ಫ್ಲವರ್ ಏನಿದೆ, ಆಮೇಲೆ ಕಡಲೆ ಬೀಜ,
ಆಮೇಲೆ ಮಸ್ಟರ್ಡ್, ಇಂಥ ಕ್ಷೇತ್ರದಲ್ಲಿ ಏನು ನಾವು ಸಾಧಿಸ್ತೋ ಅದನ್ನ ನಾವೇನು ಹೇಳ್ತೀವಿ ಹಳದಿ ಕ್ರಾಂತಿ, ಯೆಲ್ಲೋ ರೆವಲ್ಯೂಷನ್ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಬಂದು ಸ್ಯಾಫ್ರಾನ್ ಎನರ್ಜಿ ರೆವಲ್ಯೂಷನ್. ನೋಡಿ, ಬರೀ ಸ್ಯಾಫ್ರಾನ್ ಅಂದ್ರೆ ಏನು, ಕೇಸರಿ ಉತ್ಪಾದನೆಯಲ್ಲಿ ಮಾಡಿದ, ಬರೀ ಸ್ಯಾಫ್ರಾನ್ ಅಂದ್ರೆ ಕೇಸರಿ ಉತ್ಪಾದನೆ ಮಾಡಿದ ಅಗಾಧ ಸಾಧನೆಯನ್ನು ನಾವು ಹೇಳ್ತೀವಿ ಸ್ಯಾಫ್ರಾನ್ ರೆವಲ್ಯೂಷನ್ ಅಂತೀವಿ. ಇದು ಸಾಮಾನ್ಯವಾಗಿ ಎಲ್ಲಿ ನಾವು ಮಾಡ್ತೀವಿ ಅಂದ್ರೆ ಜಮ್ಮು ಕಾಶ್ಮೀರ, ಅಂದ್ರೆ ಕೇಸರಿಯನ್ನ ಬೆಳೆಯುವಂತ ಏಕೈಕ ರಾಜ್ಯ ಅಂತಂದ್ರೆ ಯಾವ್ದಂದ್ರೆ ಜಮ್ಮು ಅಂಡ್ ಕಾಶ್ಮೀರ. ಇದು ಇವಾಗ ಜಮ್ಮು ಕಾಶ್ಮೀರ ಏನಾಗಿದೆ ರಾಜ್ಯ ಎಲ್ಲ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಸೊ ಅದ್ರ ಜೊತೆಗೆ ಇಲ್ಲೊಂದು ಸ್ಯಾಫ್ರಾನ್ ಜೊತೆಗೆ ಮುಂದೆ ಒಂದು ಪದ ಇದೆ, ಅದು ಎನರ್ಜಿ. ಸ್ಯಾಫ್ರಾನ್ ಎನರ್ಜಿ ಅಂದ್ರೆ ಸೂರ್ಯನ ರೇಸ್ ಯಾವ ಕಲರ್ದಲ್ಲಿ ಇರುತ್ತೆ ಅಂದ್ರೆ ಈ ಕೇಸರಿ ಬಣ್ಣದಲ್ಲಿ ಇರುತ್ತೆ. ಅದನ್ನ ನಾವು ಕೇಸರಿ ಶಕ್ತಿ ಕ್ರಾಂತಿ ಅಂತೀವಿ. ಕೇಸರಿ ಶಕ್ತಿ ಕ್ರಾಂತಿ ಅಂದ್ರೆ ಅದು ಸೋಲಾರ್ ಎನರ್ಜಿ, ಅಂದ್ರೆ ಸೋಲಾರ್ ಕ್ಷೇತ್ರದಲ್ಲಿ ನಾವು ಸೌರಶಕ್ತಿಯಲ್ಲಿ ಸಾಧಿಸಿದ ಒಂದು ನಾವು ಕ್ರಾಂತಿಯನ್ನ ಏನ್ ಮಾಡ್ತೀವಿ ಸೋಲಾರ್ ಎನರ್ಜಿ ಅಂತೀವಿ. ನೋಡಿ, ಸ್ಯಾಫ್ರಾನ್ ಎನರ್ಜಿ ರೆವಲ್ಯೂಷನ್ ಅಂತೀವಿ. ಸೊ ರೆಡ್ ರೆವಲ್ಯೂಷನ್ ಅಂದ್ರೆ ಕೆಂಪು ಕ್ರಾಂತಿ. ನೋಡಿ, ಮಾಂಸ, ಮೀಟ್ ಮತ್ತು ಪೌಲ್ಟ್ರಿ, ನೋಡಿ ಮಾಂಸ ಮತ್ತು ಕೋಳಿ ಉತ್ಪಾದನೆಯಲ್ಲಿ ಸಾಧಿಸಿದ ಅಗಾಧ ಕ್ರಾಂತಿಯನ್ನು ಅಂತೀವಿ ರೆಡ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ನೋಡಿ, ಮತ್ತೆ ಹೇಳ್ತಿದ್ದೀನಿ ಏನಪ್ಪಾ ಅಂತಂದ್ರೆ ಇದು ಡೈರೆಕ್ಟ್ ಕ್ವಶನ್ ಇರುತ್ತೆ, ಯಾವ ಕ್ಷೇತ್ರಕ್ಕೆ ಸ್ಪಂದಿಸಿದೆ ಅಥವಾ ಮ್ಯಾಥ್ ಆಫ್ ಫಾಲೋಯಿಂಗ್ ಅಂತೇಳಿ ಕೂಡ ಕರಿತೀವಿ. ಅದೇ ರೀತಿ ಬ್ಲಾಕ್ ರೆವಲ್ಯೂಷನ್ ಏನೇಳಿ ಕಪ್ಪು ಕ್ರಾಂತಿ. ಕಪ್ಪು ಕ್ರಾಂತಿ ಯಾವ್ದಪ್ಪ ಅಂತಂದ್ರೆ ಯಾವ ಕ್ಷೇತ್ರ ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಏನೇಳಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನಾವೇನ್ ಹೇಳ್ತೀವಿ ಕಪ್ಪು ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಸೊ ಹಾಗಾದ್ರೆ ಬ್ಲೂ ರೆವಲ್ಯೂಷನ್ ಅಂದ್ರೆ ನೀಲಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತಪ್ಪ ಅಂದ್ರೆ ಸಾಗರದಲ್ಲೇನು ಫಿಶ್ ಪ್ರೊಡಕ್ಷನ್, ಮೀನಿನ ಉತ್ಪಾದನೆಯಲ್ಲಿ ಸಾಧಿಸಿದ ಕ್ರಾಂತಿಯನ್ನು ನಾವು ಹೇಳ್ತೀವಿ ಬ್ಲೂ ರೆವಲ್ಯೂಷನ್ ಅಂತೇಳಿ ಕರಿತೀವಿ. ಸೊ ಹಾಗಾದ್ರೆ ಬ್ರೌನ್ ರೆವಲ್ಯೂಷನ್, ಕಂದು ಕ್ರಾಂತಿ ಅಂದ್ರೆ ಕಂದು ಕ್ಷೇತ್ರ ಯಾವ ಸಂಬಂಧಪಟ್ಟಿದೆ ಅಂದ್ರೆ ಲೆದರ್ ಮತ್ತು ಕೋಕೋ ಏನಿದೆ, ಕೋಕೋ ಏನಿದೆ ಇದಕ್ಕೆ ನಾವು ಏನ್ ಮಾಡ್ತೀವಿ ಇದು ಬ್ರೌನ್ ರೆವಲ್ಯೂಷನ್. ಲೆದರ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಚರ್ಮದ ಉತ್ಪಾದನೆ, ಚರ್ಮದ ಸಂಬಂಧಪಟ್ಟಂಗೆ ಅಂದ್ರೆ ಶೂ, ಬೆಲ್ಟ್ ಈ ರಿಲೇಟೆಡ್ ಏನಿದೆ ಅದನ್ನ ನಾವು ಲೆದರ್ ಅಂತ ಹೇಳಿ ಕರಿತೀವಿ. ಜೊತೆಗೆ ಕೋಕ್. ನಂತರ ಗೋಲ್ಡನ್ ಫೈಬರ್ ರೆವಲ್ಯೂಷನ್, ವೆರಿ ವೆರಿ ಇಂಪಾರ್ಟೆಂಟ್. ಸಮಯ ಇಂಥ ಪದಗಳನ್ನ ಕೊಡ್ತೇವೆ ನೋಡಿ. ಗೋಲ್ಡನ್ ಫೈಬರ್ ರೆವಲ್ಯೂಷನ್, ಚಿನ್ನದ ಏನು ನಾರು ಕ್ರಾಂತಿ. ಚಿನ್ನದ ನಾರು ಕ್ರಾಂತಿ ಯಾವ್ದಪ್ಪ ಅಂತಂದ್ರೆ ಜೂಟ್ ಪ್ರೊಡಕ್ಷನ್, ಸೆಣಬಿನ ಉತ್ಪಾದನೆ. ಸಾಮಾನ್ಯವಾಗಿ ಸೆಣಬಿನ ಉತ್ಪಾದನೆ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತಂದ್ರೆ ವೆಸ್ಟ್ ಬೆಂಗಾಲ್. ನೋಡಿ, ವೆಸ್ಟ್ ಬೆಂಗಾಲ್ ಏನಾಗುತ್ತೆ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಕಂಡು ಬರುತ್ತೆ ವೆಸ್ಟ್ ಕ್ರಾಂತಿ ಸಂಬಂಧಪಟ್ಟಂಗೆ. ಅಂದ್ರೆ ಅತಿ ಹೆಚ್ಚು ಸೆಣಬನ್ನು ಉತ್ಪಾದನೆ ಮಾಡೋ ರಾಜ್ಯ ಯಾವ್ದಪ್ಪ ಅಂತಂದ್ರೆ ವೆಸ್ಟ್ ಬೆಂಗಾಲ್. ಯಾಕಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಸಾಮಾನ್ಯವಾಗಿ ಈ ಜೂಟ್ ನ ಪ್ರೊಡಕ್ಷನ್ ಮಾಡ್ಬೇಕು ಅಂತಂದ್ರೆ ನೀರ್ ಹೆಚ್ಚಿರ್ಬೇಕು, ಜೊತೆಗೆ ನೀರ್ ಏನ್ ಮಾಡ್ಬೇಕು ಜೋಗು ಪ್ರದೇಶದಲ್ಲಿ ತುಂಬ್ಕೋಬೇಕು. ಆ ತರ ಪ್ರದೇಶದಲ್ಲಿ ಏನಾಗುತ್ತೆ ನಾವು ಜೂಟ್ ಪ್ರೊಡಕ್ಷನ್ ಮಾಡ್ತೀವಿ. ಸೊ ಇದು ವೆಸ್ಟ್ ಬೆಂಗಾಲ್ ಗಂಗಾ ನದಿಯಲ್ಲಿ ಇಳಿಜಾರು ಅಂದ್ರೆ ಈ ತರ ಜೋಗು ಪ್ರದೇಶ ತುಂಬ್ಕೊಳ್ಳಕ್ಕೆ ಅನುಕೂಲವಾಗಿರೋದು ನಾವು ಜೂಟ್ ಪ್ರೊಡಕ್ಷನ್, ವೆಸ್ಟ್ ಬೆಂಗಾಲ್, ಬಿಹಾರ. ಸೊ ಹಾಗಾದ್ರೆ ನೆಕ್ಸ್ಟ್ ಎವರ್ ಗ್ರೀನ್ ರೆವಲ್ಯೂಷನ್. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಸದಾ ಹಸಿರು ಕ್ರಾಂತಿ ಅಂತಾರೆ. ಇದು ನೋಡಿ, ಎವರ್ ಗ್ರೀನ್ ಅಂದ್ರೆ ಏನಪ್ಪಾ ಅಂದ್ರೆ ಸದಾ ಹಸಿರು ಕ್ರಾಂತಿ. ನೋಡಿ, ನಿತ್ಯ ಹಸಿರು ಕ್ರಾಂತಿ ಅಥವಾ ಸದಾ ಅನ್ನೋದಕ್ಕಿಂತ ನಿತ್ಯ ಹಸಿರು ಕ್ರಾಂತಿ, ಎವರ್ ಗ್ರೀನ್ ಹಸಿರು ಕ್ರಾಂತಿ ಏನಪ್ಪ ಅಂತಂದ್ರೆ ಓವರ್ ಆಲ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಅಂದ್ರೆ ಇದನ್ನ ಈ ಕಾನ್ಸೆಪ್ಟ್ ಕೊಟ್ಟರೆ ಯಾರಪ್ಪ ಅಂತಂದ್ರೆ MS ಸ್ವಾಮಿನಾಥನ್. ಹೇಳಿ, MS ಸ್ವಾಮಿನಾಥನ್, ದ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್. ಯಾರು ಕಾರಣ ಅಲ್ವೋ ಅವರೇ ಈ ಕಾನ್ಸೆಪ್ಟ್ ಕೊಡ್ತಾರೆ, ಯಾರು MS ಸ್ವಾಮಿನಾಥನ್. ಏನ್ ಹೇಳ್ತಾರಪ್ಪ ಅಂತಂದ್ರೆ ಇದು ಎವರ್ ಗ್ರೀನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ನಾವು ಫಸ್ಟ್ ಹಸಿರು ಕ್ರಾಂತಿ ಸಾಧನೆ ಮಾಡೋದಲ್ಲ, ಅದರಲ್ಲಿ ಲೋಪದೋಷಗಳಿರುತ್ತೆ. ಏನಪ್ಪಾ ಅಂತಂದ್ರೆ ಪರಿಸರವನ್ನು ನಾವು ಮಾಲಿನ್ಯ ಮಾಡೋದು, ಬರೀ ಕೆಲವೇ ಪ್ರದೇಶಗಳಲ್ಲಿ ಏನ್ ಮಾಡೋದು ನಾವು ಹಸಿರು ಕ್ರಾಂತಿ ಸಾಧಿಸ್ತು. ಆ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ನಾವು ಪರಿಸರವನ್ನ ಹಾಳು ಮಾಡದಂತೆ, ನಾಶ ಮಾಡದಂತೆ ಎಲ್ಲಾ ಪ್ರದೇಶಗಳಲ್ಲಿ ಹಸಿರು ಕ್ರಾಂತಿ ಸಾಧಿಸಬೇಕಾಗಿರೋ ಉದ್ದೇಶ ಇಟ್ಕೊಂಡು ಈ ಕಾನ್ಸೆಪ್ಟ್ ಕೊಡ್ತಾರೆ. ಸೊ ಯಾವ್ದು ಅಂದ್ರೆ ಓವರ್ ಆಲ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ವಿತ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ. ಸೊ ಹಾಗಾದ್ರೆ ವಾಟ್ ಇಸ್ ರೌಂಡ್ ರೆವಲ್ಯೂಷನ್? ರೌಂಡ್ ಅಂದ್ರೆ ದುಂಡು ಕ್ರಾಂತಿ ಅಂದ್ರೆ ಏನು ಅಂತ ಹೇಳಿ ಕರೀತಾರೆ. ದುಂಡು ಕ್ರಾಂತಿ ಏನಪ್ಪಾ ಅಂತಂದ್ರೆ ಅದು ಪೊಟೆಟೊ ಪ್ರೊಡಕ್ಷನ್, ಆಲೂಗಡ್ಡೆಯಲ್ಲಿ ಸಾಧಿಸಿದ ಸಾಧನೆಯನ್ನ ನಾವು ರೌಂಡ್ ರೆವಲ್ಯೂಷನ್ ಅಂತೀವಿ. ಸೊ ಆಲೂಗಡ್ಡೆ ಆಗಿದೆ, ರೌಂಡ್ ಇದೆ. ಸೊ ರೌಂಡ್ ರೆವಲ್ಯೂಷನ್ ಅಂದ್ರೆ ಆಲೂಗಡ್ಡೆ. ಸೊ ಹಾಗಾದ್ರೆ ನೆಕ್ಸ್ಟ್ ಸಿಲ್ವರ್ ರೆವಲ್ಯೂಷನ್. ಬೆಳ್ಳಿ ಕ್ರಾಂತಿ ಯಾವ್ದಪ್ಪ ಅಂತಂದ್ರೆ ಮೊಟ್ಟೆಯ ಉತ್ಪಾದನೆಯಲ್ಲಿ ನಾವು ಸಾಧಿಸಿದ ಕ್ರಾಂತಿಯನ್ನ ನಾವು ಏನ್ ಮಾಡ್ತೀವಿ ಬೆಳ್ಳಿ ಕ್ರಾಂತಿ ಅಂತ ಹೇಳಿ ನಾವು ಕರಿತೀವಿ. ಸೊ ಹಾಗಾದ್ರೆ ವೈಟ್ ರೆವಲ್ಯೂಷನ್ ಅಂದ್ರೆ ಏನು ಅಂತೇಳಿ ನೋಡಿ. ವೈಟ್ ರೆವಲ್ಯೂಷನ್ ಅಂದ್ರೆ ಹಾಲು ಉತ್ಪಾದನೆಯಲ್ಲಿ ಸಾಧಿಸಿದ ಕ್ರಾಂತಿಯನ್ನು ನಾವು ಏನ್ ಮಾಡ್ತೀವಿ ಶ್ವೇತ ಕ್ರಾಂತಿ ಅಥವಾ ಬಿಳಿ ಕ್ರಾಂತಿ ಅಂತ ಕರಿತೀವಿ. ಶ್ವೇತ ಕ್ರಾಂತಿ ಅಥವಾ ಬಿಳಿ ಕ್ರಾಂತಿ ಅಂತ ಹೇಳಿ. ಇವಾಗ ನಾವು ಏನ್ ಮಾಡೋದು ಒಂದೊಂದು ಕ್ಷೇತ್ರದಲ್ಲಿ ಏನ್ ಮಾಡೋದು ನಾವು ತಿಳ್ಕೊಂಡು ಅಂದ್ರೆ ಗ್ರೇ ರೆವಲ್ಯೂಷನ್ ಏನು, ಸಿಲ್ವರ್ ರೆವಲ್ಯೂಷನ್ ಏನು.
ಈ ಎಕ್ಸಾಮ್ ದೃಷ್ಟಿಯಿಂದ ನಾವು ಏನ್ ಮಾಡ್ಬೇಕಾಗತ್ತೆ, ಈ ವೈಟ್ ರೆವಲ್ಯೂಷನ್ ಮತ್ತು ಬ್ಲೂ ರೆವಲ್ಯೂಷನ್ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಭಾರತದಲ್ಲಿ ಈ ಸಾಧನೆಗೆ ಕಾರಣ ಆದಂತ ವ್ಯಕ್ತಿಗಳು ಯಾರು, ಸಾಧನೆ ಮಾಡಕ್ಕೆ ಏನೇನು ಯೋಜನೆಯನ್ನು ಕೈಗೊಂಡು ಅಂತೇಳಿ. ಸೊ ಹಾಗಾದ್ರೆ ಬನ್ನಿ, ಪ್ರಥಮವರೆಗೆ ಬ್ಲೂ ರೆವಲ್ಯೂಷನ್ ಅಂದ್ರೆ ಏನು ಅಂತೇಳಿ ಅಂದ್ರೆ ನೀಲಿ ಕ್ರಾಂತಿ. ಈ ನೀಲಿ ಕ್ರಾಂತಿಗೆ ಕಾರಣ ಆದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅರುಣ್ ಕೃಷ್ಣನ್. ನೋಡಿ, ಅರುಣ್ ಕೃಷ್ಣ ವೆರಿ ವೆರಿ ಇಂಪಾರ್ಟೆಂಟ್ ಸಮಯ ಇದು. ನಾವು ಇವಾಗ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡ್ದೋ, ಏನು ಅಂತ ಹೇಳಿ ಕೇಳ್ತೇವೆ, ಯಾವ ಕ್ರಾಂತಿ, ಯಾವ ಸಾಧನೆ, ಯಾವ ಕ್ಷೇತ್ರ ಅಂತ. ಅದೇ ರೀತಿ ಇನ್ನೊಂದು ಯಾವ್ದು ಮ್ಯಾಚ್ ಆಫ್ ಅಂತ ಕೇಳ್ತಾರೆ, ಕ್ರಾಂತಿ ಯಾವ ಅಂದ್ರೆ ವೈಟ್ ರೆವಲ್ಯೂಷನ್ ಯಾರು ವ್ಯಕ್ತಿ, ಗ್ರೀನ್ ರೆವಲ್ಯೂಷನ್ ಯಾರು ವ್ಯಕ್ತಿ, ಬ್ಲೂ ರೆವಲ್ಯೂಷನ್ ಯಾರು, ಈ ತರ ಹೇಳಿ ಮ್ಯಾಚ್ ಆಫ್ ಫಾಲೋಯಿಂಗ್ ಕೇಳ್ತಾರೆ. ಸೊ ಅದರಿಂದ ನಮಗೆ ವ್ಯಕ್ತಿಗಳು ಇಂಪಾರ್ಟೆಂಟ್. ಯಾರಪ್ಪ ಅಂತಂದ್ರೆ ಬ್ಲೂ ರೆವಲ್ಯೂಷನ್ ಕಾರಣ ಅಂತ ವ್ಯಕ್ತಿ ಅಂದ್ರೆ ಅರುಣ್ ಕೃಷ್ಣನ್ ಹೇಳಿ, ಡಾಕ್ಟರ್ ಅರುಣ್ ಕೃಷ್ಣ ಅವರು ಮಾಡ್ತಾರೆ ಈ ಗ್ರೀನ್ ರೆವಲ್ಯೂಷನ್ಗೆ ಕಾರಣವಾದಂತ ವ್ಯಕ್ತಿ. ಸೊ ಏನು ಅಂದ್ರೆ ಫುಲ್ ಟ್ಯಾಪ್ ದ ಫಿಶ್ ಪೊಟೆನ್ಶಿಯಲ್ ಅಂದ್ರೆ ನಾವು ಸಾಮರ್ಥ್ಯ, ನಮ್ಮ ದೇಶದಲ್ಲಿ ಮೀನು ಉತ್ಪಾದನೆ ಫುಲ್ ಸಾಮರ್ಥ್ಯ ಏನ್ ಮಾಡ್ಬೇಕು, ಸಾಧಿಸಬೇಕು ಅಂತ ಹೇಳಿ ಉದ್ದೇಶ ಮಾಡ್ತೀವಿ. ಜೊತೆಗೆ ಹೆಂಗೆ ಅಂದ್ರೆ ನ್ಯೂ ಟೆಕ್ನಾಲಜೀಸ್ ಅಂಡ್ ಪ್ರೊಸೆಸ್ ಅಂದ್ರೆ ಹೊಸ ತಂತ್ರಜ್ಞಾನಗಳು ಮತ್ತು ಪ್ರಕ್ರಿಯೆಗಳ ಮೂಲಕ ಏನ್ ಮಾಡ್ತೀವಿ, ಹೊಸ ಕ್ರಾಂತಿಯನ್ನು ಸಾಧಿಸ್ತೀವಿ. ಸೊ ಇದಕ್ಕೆ ನಾವು ಕೆಲವೊಂದು ಕಾರ್ಯಕ್ರಮಗಳ ಜೊತೆ ಏನಪ್ಪಾ ಅಂತಂದ್ರೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಫಿಶರೀಸ್ ಅಂತ ಹೇಳಿ ನಾವು ಕಾರ್ಯಕ್ರಮಗಳು ತರ್ತೀವಿ. ಜೊತೆಗೆ ಅದನ್ನ ಈ ಯೋಜನೆಗಳನ್ನ ವೀಕ್ಷಣೆ ಮಾಡಕ್ಕೆ ಮತ್ತು ಕೆಲವೊಂದು ಇನ್ನೂ ಉನ್ನತ ಯೋಜನೆಗಳು ತರೋಕ್ಕೋಸ್ಕರ ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್ ನ ಏನ್ ಮಾಡ್ತೀವಿ, ಸ್ಥಾಪನೆ ಮಾಡ್ತೀವಿ, ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್. ಸೊ ವಾಟ್ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ರೀಸೆಂಟ್ ಪ್ರೋಗ್ರಾಮ್ ಇಂದ ನೀಲಿ ಕ್ರಾಂತಿಗೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನಾ. ನೋಡಿ, ವೆರಿ ಕೇಳ್ತಾನೆ, PMMPMMSY ಅಬ್ರಿವೇಷನ್ ಅಂದ್ರೆ ಏನಂತ ಕೇಳ್ತಾರೆ. ಇದನ್ನ ಜಾರಿಗೆ ತಂದಿದ ವರ್ಷ ಏನಂತಂದ್ರೆ 2019, ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನಾ. ಸೊ ನೆಕ್ಸ್ಟ್ ಬಂದು ವೈಟ್ ರೆವಲ್ಯೂಷನ್ ಅಂದ್ರೆ ಏನೇಳಿ ಬಿಳಿ ಕ್ರಾಂತಿ. ಸೊ ಆಮೇಲೆ ಜೊತೆಗೆ ಆಪರೇಷನ್ ಫ್ಲಡ್ ಅಂದ್ರೆ ಏನಂತಾನು ಕೂಡ ಕೇಳ್ತಾರೆ, ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ. ಸೊ ಬನ್ನಿ ಹಾಗಾದ್ರೆ ನೋಡೋಣ. ಸೊ ಇದು ವೈಟ್ ಭಾರತದಲ್ಲಿ ಶ್ವೇತ ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದ್ರೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು. ಹೇಳಿ, ಡಾಕ್ಟರ್ ವರ್ಗೀಸ್ ಕುರಿಯನ್ ನಾವು ಹೇಳ್ತೀವಿ, ನಾವು ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರಿತೀವಿ. ಏನಪ್ಪಾ ಅಂತಂದ್ರೆ ಏನು ಪ್ರಥಮ ಬಾರಿಗೆ ಕೆಲವೊಂದು ಏನು ಯೋಜನೆಗಳು ಶ್ವೇತ ಕ್ರಾಂತಿ ಸಾಧಿಸಬೇಕು ಅಂತ ನಾವು ಯಾವ ಯೋಜನೆ ಪ್ರಾರಂಭ ಮಾಡ್ತೀವಿ ಅಂದ್ರೆ ಫಸ್ಟ್ ಇಂಟೆನ್ಸಿವ್ ಕ್ಯಾಟಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನ ತರ್ತೀವಿ. ಏನಂದ್ರೆ ಇಂಟೆನ್ಸಿವ್ ಕ್ಯಾಟಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಾವು 3ನೇ ಪಂಚವಾರ್ಷಿಕ ಯೋಜನೆ 3rd year 5 ಪ್ಲಾನ್ ಅಲ್ಲಿ ಏನ್ ಮಾಡ್ತೀವಿ, 1964 ಮತ್ತು 65ರಲ್ಲಿ ಏನ್ ಮಾಡ್ತೀವಿ, ಈ ಯೋಜನೆ ಅಂತ ತರ್ತೀವಿ. ನೋಡಿ, ತೀವ್ರ ದನಗಳ ಅಭಿವೃದ್ಧಿ ಯೋಜನೆಯನ್ನ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ಜಾರಿ ತರ್ತೇವೆ. ಇಯರ್ ಬಂದು 1964, 65. ನಂತರ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಏನ್ ಮಾಡ್ತೀವಿ, ಇದೇ ಪರ್ಪಸ್ಗೋಸ್ಕರ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಎಷ್ಟರಲ್ಲಪ್ಪ ಅಂತಂದ್ರೆ ನೋಡಿ, ಎಷ್ಟು 1965ರಲ್ಲಿ. ಇದು 1ನೇ ಪಂಚವಾರ್ಷಿಕ ಯೋಜನೆ ಅಂದ್ರೆ ಬಂದಿದ್ದು 3ನೇ ಪಂಚವಾರ್ಷಿಕ ಯೋಜನೆ. ನೋಡಿ, ಇಲ್ಲಿ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ, ಸಾರಿ ಇದು 2 ಅಂತಿದೆ, 3ನೇ ಪಂಚವಾರ್ಷಿಕ ಯೋಜನೆ ಅಂತ ಹಾಕೊಳ್ಳಿ. ಸೊ ಈ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ನ ಯಾರು ಎಸ್ಟಾಬ್ಲಿಷ್ ಮಾಡಿದ್ರು ಅಂದ್ರೆ ಡಾಕ್ಟರ್ ವರ್ಗೀಸ್ ಕುರಿಯನ್. ನೋಡಿ, ಈ NADB ಯಾವ ಸ್ಥಾಪನೆ ಆಯ್ತು ಅಂದ್ರೆ 1965. ಇದ್ರ ಕೇಂದ್ರ ಕಚೇರಿ ಏನಿದೆ ಅಂದ್ರೆ ಗುಜರಾತ್ ನ ಆನಂದ. ನೋಡಿ, ಆನಂದ್, ಈ ಗುಜರಾತ್ ನ ಆನಂದ್ ಕ್ಷೇತ್ರ ಏನಾಗ್ತೀವಿ ನಾವು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ನ ನಾವು ಪ್ರಾರಂಭ ಮಾಡ್ತೀವಿ. ನಂತರ ಈ ನ್ಯಾಷನಲ್ ಡೆವಲಪ್ಮೆಂಟ್ ಡೈರಿ ಏನಿದೆ ಇದು ಏನ್ ಮಾಡುತ್ತೆ, 1970ರಲ್ಲಿ ಒಂದು ಯೋಜನೆ ಜಾರಿಗೆ ತರುತ್ತೆ. ಅದೇನಪ್ಪಾ ಅಂತಂದ್ರೆ ಆಪರೇಷನ್ ಫ್ಲಡ್. ನೋಡಿ, ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಏನೇಳಿ ಆಪರೇಷನ್ ಫ್ಲಡ್ ಇದೆಯಲ್ಲ, ಆಪರೇಷನ್ ಫ್ಲಡ್ ಅಂತ ಹೇಳಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರವಾಹ ಕಾರ್ಯಾಚರಣೆ. ಅಂದ್ರೆ ನಾವು ನದಿಯಲ್ಲಿ ಏನೋ ಪ್ರವಾಹ ಆಗ್ತೀವಿ, ಅದೇ ರೀತಿ ನಾವು ಭಾರತದಲ್ಲಿ ಹಾಲಿನ ಪ್ರವಾಹವನ್ನ ನಾವು ಮಾಡ್ಬೇಕು ಅಂತೇಳಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಏನ್ ಮಾಡ್ತೀವಿ 1970ರಲ್ಲಿ ಆಪರೇಷನ್ ಫ್ಲಡ್ ಅಂತ ಹೇಳಿ ಪ್ರಾರಂಭ ಮಾಡ್ತಿದೆ. ಇದನ್ನ ಪ್ರಾರಂಭ ಮಾಡಿದ ವ್ಯಕ್ತಿ ಏನಪ್ಪ ಅಂದ್ರೆ ಡಾಕ್ಟರ್ ವರ್ಗೀಸ್ ಕುರಿಯನ್. ಈ NDB ಬರುತ್ತಲ್ಲ, ಇದು ಎಲ್ಲಿ ಕೇಂದ್ರ ಕಚೇರಿ ಅಂದ್ರೆ ಆನಂದ್, ಗುಜರಾತ್ ನ ಆನಂದ್ ಅಂತೇಳಿ. ಇವೆಲ್ಲ ಸಾಧನೆ ಪ್ರತಿಫಲವಾಗಿ ನಾವೇನ್ ಮಾಡ್ತೀವಿ, ಭಾರತದಲ್ಲಿ ಹಸಿರು ಕ್ರಾಂತಿಯನ್ನ ನಾವು ಸಾಧಿಸ್ತೀವಿ. ಅದ್ರ ಜೊತೆಗೆ ನಾವು ಜಾಗತಿಕವಾಗಿ ಹಾಲನ್ನ ಉತ್ಪಾದನೆ ಮಾಡುವ ಪ್ರಥಮ ಅಂದ್ರೆ ಅತಿ ಹೆಚ್ಚು ಉತ್ಪಾದನೆ ಮಾಡೋ ಪ್ರಥಮ ರಾಷ್ಟ್ರ ಸ್ಥಾನದಲ್ಲಿ ನಾವು ನಿಂತ್ಕೋತೀವಿ. ಈ ವ್ಯಕ್ತಿಗೆ ಈ ಸಾಧನೆ ಕಾರಣ ಅಂತ ವ್ಯಕ್ತಿ ಏನಪ್ಪ ಅಂದ್ರೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು. ಸೊ ಆಬ್ವಿಯಸ್ಲಿ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಮಿಲ್ಕ್ ಪ್ರೊಡಕ್ಷನ್ ಉತ್ಪಾದಕತೆಯನ್ನು ಹೆಚ್ಚು ಮಾಡೋದು, ಜೊತೆಗೆ ಇದ್ರ ಮೂಲಕ ಏನಾದ್ರು ಭಾರತದಲ್ಲಿ ಏನು
ಗ್ರಾಮೀಣ ಆದಾಯವನ್ನು ಹೆಚ್ಚು ಮಾಡಿ ಬಡತನವನ್ನ ನಿವಾರಿಸುವುದು, ಜೊತೆಗೆ ಅವೈಲಬಿಲಿಟಿ ಆಫ್ ಮಿಲ್ಕ್ ಅಟ್ ರೀಸನಬಲ್ ಪ್ರೈಸ್, ಅಂದ್ರೆ ಕೈಗೆಟುಕುವ ಬೆಲೆಯಲ್ಲಿ ಏನ್ ಮಾಡಬೇಕು, ಹಾಲನ್ನ ಎಲ್ಲಾ ಜನರಿಗೆ ಒದಗಿಸ್ಬೇಕನ್ನೋ ಉದ್ದೇಶ ಈ ವೈಟ್ ರೆವಲ್ಯೂಷನ್ಗೆ ಇತ್ತು. ಇದು ಏನಪ್ಪಾ ಅಚೀವ್ಮೆಂಟ್ ಆಫ್ ಡೈರಿ ಸೆಕ್ಟರ್ ಅಂತ ಏನಪ್ಪಾ ಅಂದ್ರೆ ಏನ್ ಸಾಧನೆ ಮಾಡ್ತಂದ್ರೆ ಹೇಳ್ದಂಗೆ ನಾವು ಜಾಗತಿಕವಾಗಿ ಮೊದಲನೇ ಸ್ಥಾನದಲ್ಲಿ ಬರ್ತೀವಿ ಪ್ರೊಡಕ್ಷನ್ ಅಲ್ಲಿ. ಜೊತೆಗೆ ಏನು ಕ್ವಶನ್ ಕೇಳ್ತಾನೆ, ಅಮೂಲ್ ಮಾಡೆಲ್ ಅಂದ್ರೆ ಏನು ಅಂತ ಅಂದ್ರೆ, ಅಮೂಲ್ ಮಾಡೆಲ್ ಏನಪ್ಪಾ ಅಂತಂದ್ರೆ ಇದು ಏನ್ ಮಾಡ್ತೀವಿ ಅಂತಂದ್ರೆ ಸ್ಮಾಲ್ ಮಾರ್ಜಿನಲ್ ಫಾರ್ಮರ್ಸ್, ಅಂದ್ರೆ ಸಣ್ಣ ಮತ್ತು ಕನಿಷ್ಠ ರೈತರು ಏನಿದ್ದಾರೋ ಅವರನ್ನ ಒಳಗೊಂಡಂತೆ ಒಂದು ಕೋಆಪರೇಟಿವ್ ಸೊಸೈಟಿ, ಒಂದು ಸಹಕಾರ ಸಂಘಗಳನ್ನ ಅವರಲ್ಲೇ ಸ್ಥಾಪನೆ ಮಾಡಿಕೊಂಡು ಅವರು ಒಟ್ಟಾಗಿ ಏನ್ ಮಾಡ್ಬೇಕು, ಹಾಲ್ನ ಒಂದು ಡೈರಿ ಮೂಲಕ ಏನ್ ಮಾಡ್ಬೇಕು, ಹಾಲ್ನ ಸಂಗ್ರಹಣೆ ಮಾಡಿ ವ್ಯಾಪಾರ ಮಾಡ್ಬೇಕು ಅನ್ನೋ ಉದ್ದೇಶ ಇರುತ್ತೆ. ಇದು ಅಮೂಲ್ ಮಾಡೆಲ್ ಬೇಸ್, ಇದು ಇಲ್ಲಿ ಗ್ರಾಮೀಣವಾದಲ್ಲಿ. ಸೊ ನಾವು ಈ ವಿಡಿಯೋದಲ್ಲಿ ಹಸಿರು ಕ್ರಾಂತಿ ಅಂದ್ರೆ ಏನು, ಜೊತೆಗೆ ಅದಕ್ಕೆ ಕಾರಣವಾದಂತಹ ವ್ಯಕ್ತಿಗಳು, ಅದೇ ರೀತಿ ಕೃಷಿಗೆ ಸಂಬಂಧಪಟ್ಟಂತ ಇತರೆ ಹಸಿರು ಕ್ರಾಂತಿಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.